ಮಂಡ್ಯ ಜಿಲ್ಲೆಯಲ್ಲಿ ಇತ್ತೀಚೆಗೆ ಹೆಣ್ಣು ಭ್ರೂಣ ಹತ್ಯೆ ಮತ್ತು ಅಪ್ರಾಪ್ತ ಬಾಲಕಿಯರಲ್ಲಿ ಗರ್ಭಧಾರಣೆ ಪ್ರಕರಣಗಳು ವರದಿಯಾಗುತ್ತಿರುವ ಬೆನ್ನಲ್ಲೇ ಎಚ್ಚೆತ್ತುಕೊಂಡಿರುವ ಜಿಲ್ಲಾಡಳಿತ ಅಕ್ರಮಗಳ ತಡೆಗೆ ವಿಶೇಷ ಕಾರ್ಯಾಚರಣೆ ಆರಂಭಿಸಿದೆ. ಇಂದು ಮಂಡ್ಯ ನಗರದ ವಿವಿಧ ಸ್ಕ್ಯಾನಿಂಗ್ ಕೇಂದ್ರಗಳಿಗೆ ಅಧಿಕಾರಿಗಳ ತಂಡ ದಿಢೀರ್ ಭೇಟಿ ನೀಡಿ ದಾಖಲೆಗಳನ್ನು ಪರಿಶೀಲಿಸಿತು. ಮಂಡ್ಯ ತಹಶೀಲ್ದಾರ್ ವಿಶ್ವನಾಥ್ ನೇತೃತ್ವದಲ್ಲಿ ನಡೆದ ಈ ಕಾರ್ಯಾಚರಣೆಯಲ್ಲಿ ತಾಲೂಕು ಆರೋಗ್ಯಾಧಿಕಾರಿ ಜವರೇಗೌಡ ಹಾಗೂ ಸಿಡಿಪಿಒ ನಾರಾಯಣ್ ಪಾಲ್ಗೊಂಡಿದ್ದರು. ಜಿಲ್ಲಾಧಿಕಾರಿಗಳ ಆದೇಶದಂತೆ ಜಿಲ್ಲೆಯ ಎಲ್ಲಾ ಸ್ಕ್ಯಾನಿಂಗ್ ಕೇಂದ್ರಗಳನ್ನು ಮುಂದಿನ 15 ದಿನಗಳಲ್ಲಿ ತಪಾಸಣೆಗೊಳಪಡಿಸಲು ನಿರ್ಧರಿಸಲಾಗಿದೆ. ಕೆಆರ್ಪೇಟೆ ತಾಲೂಕಿನಲ್ಲಿ ಅಪ್ರಾಪ್ತ ಬಾಲಕಿಯರ ಗರ್ಭಧಾರಣೆಗೆ ಸಂಬಂಧಿಸಿದಂತೆ ಲೋಕಾಯುಕ್ತ ಪ್ರಕರಣ ದಾಖಲಾದ ಬೆನ್ನಲ್ಲೇ ಈ ಕ್ರಮ ಕೈಗೊಳ್ಳಲಾಗಿದೆ. ನೀವು ಆಧಾರ್ ಕಾರ್ಡ್ ನೋಡಿ ವೆರಿಫೈ ಮಾಡಿದ್ರಾ? ಸರ್ ನಾವು ಮುಂಚೆ ಆಧಾರ್ ಕಾರ್ಡೇ ಕೊಡ್ತಾ ಇದ್ವಿ. ಮುಂಚೆ ಆಧಾರ್ ಕಾರ್ಡೇ ಇದ್ ಮಾಡ್ತಿದ್ವಿ ಸರ್. ಯಾವಾಗ ತಾಯಿ ಕಾರ್ಡ್ ಕಂಪಲ್ಸರಿ ಮಾಡಿದ್ರು, ಸೊ ಒಂದ್ ಐಡೆಂಟಿಟಿ ಪ್ರೂಫ್ನೇ ತರಬೇಕು ಅಂತ ಇರುತ್ತೆ. ಸೊ ಅವರು ಆಧಾರ್ ಕಾರ್ಡ್ ತಂದಿರಲ್ಲ. ಹಾಗೆ ಇದು ಐಶ್ವರ್ಯ ತುಂಬಿತ್ತಾ ಅದು ವೆರಿಫೈ ಮಾಡಿದ್ರಾ? ಹಾ ಸರ್. ಆಧಾರ್ ಕಾರ್ಡ್ ತಗೋಬಾರ್ದು ಅಂತ ಯಾರಾದ್ರೂ ನಿಮ್ಗೆ ರೂಲ್ಸ್ ಮಾಡಿದ್ರಾ? ಅಂದ್ರೆ ಒಂದೇ ಸಾಕಲ್ಲ ಅಂದ್ಬಿಟ್ಟು ಅಲ್ಲ, ತಗೋಬಾರ್ದು ಅಂತ ರೂಲ್ಸ್ ಮಾಡಿ. ಎಂತ ಒಂದು ಚಿಕ್ಕ ಚಿಕಿತ್ಸೆಗೆ ಹೋದ್ರು ಐಡಿ ಕಾರ್ಡ್ ಕೇಳ್ತಾರೆ. ಯಾವ್ದಾದ್ರು ಕೈ ಏಟ್ ಆದ್ರೂ ಏನೇ ಮಾಡಿದ್ರು, ನೀವು ಏನೇ ಒಂದು ದೊಡ್ಡ ಆಸ್ಪತ್ರೆಗೆ ಹೋದ್ರು ದೇ ವಿಲ್ ಟೇಕ್ ಐಡೆಂಟಿಟಿ ಪ್ರೂಫ್. ಮೀಟಿಂಗ್ ಬಂದಾಗ್ಲೂ ಕೇಳಿದ್ವಿ ಸರ್. ನೋ ಬರೀ ನೀವು ತಾಯಿ ಕಾರ್ಡ್ ಇದು ಎಲ್ಲಿದೆ? ತಪಾಸಣೆಯ ವೇಳೆ ಅಧಿಕಾರಿ ಸೋಮಶೇಖರ್ ಅವರು ಮಾತನಾಡುತ್ತಾ, ಕೇವಲ ಒಂದು ಸ್ಕ್ಯಾನಿಂಗ್ ಕೇಂದ್ರದಲ್ಲೇ ಕಳೆದ 1 ವರ್ಷದಲ್ಲಿ ಸುಮಾರು 55 ಅಪ್ರಾಪ್ತ ಬಾಲಕಿಯರು ಗರ್ಭಿಣಿಯಾಗಿರುವುದು ಪಿಸಿಪಿಎನ್ಡಿಟಿ ಮತ್ತು ಬಾಲಿಕಾ ಪೋರ್ಟಲ್ನಲ್ಲಿ ದಾಖಲಾಗಿದೆ ಎಂದು ತಿಳಿಸಿದ್ದಾರೆ. ಕಳೆದ 6 ತಿಂಗಳ ಅವಧಿಯಲ್ಲಿ ಸುಮಾರು 20 ರಿಂದ 25 ಪ್ರಕರಣಗಳು ದಾಖಲಾಗಿರುವ ಸಾಧ್ಯತೆಯಿದ್ದು, ಈ ಬಗ್ಗೆ ತೀವ್ರ ತಪಾಸಣೆ ನಡೆಸಲಾಗುತ್ತಿದೆ. ಯಾವುದೇ ಸ್ಕ್ಯಾನಿಂಗ್ ಕೇಂದ್ರಗಳಲ್ಲಿ ಅಕ್ರಮವಾಗಿ ಭ್ರೂಣಲಿಂಗ ಪತ್ತೆ ಮಾಡುವುದು ಕಂಡುಬಂದಲ್ಲಿ ಅಂತಹ ಕೇಂದ್ರಗಳ ಪರವಾನಗಿ ರದ್ದುಪಡಿಸಿ ಕ್ರಿಮಿನಲ್ ಮೊಕದ್ದಮೆ ಹೂಡಲಾಗುವುದು ಎಂದು ಎಚ್ಚರಿಸಿದರು. ಒಂದು ವೇಳೆ ಅಪ್ರಾಪ್ತರು ವಿವಾಹವಾಗಿ ಗರ್ಭಿಣಿಯಾಗಿದ್ದಲ್ಲಿ ಪೋಕ್ಸೋ ಕಾಯ್ದೆಯಡಿ ಪ್ರಕರಣ ದಾಖಲಿಸಲು ಸೂಚಿಸಲಾಗಿದೆ ಎಂದು ಹೇಳಿದರು. ಅಪ್ರಾಪ್ತ ವಯಸ್ಸಿನ ಮಕ್ಕಳಲ್ಲಿ ಗರ್ಭಾವಸ್ಥೆ ಆಗ್ತಾ ಇರೋದ್ರ ಬಗ್ಗೆ ಕೆಆರ್ಪೇಟೆ ತಾಲೂಕಿನಲ್ಲಿ ಲೋಕಾಯುಕ್ತ ಪ್ರಕರಣ ದಾಖಲಾದ ಮೇಲೆ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಯವರು 24/4/2026 ಎಲ್ಲ DHO ಮತ್ತು ಎಲ್ಲ ಕಾರ್ಯಕ್ರಮ ಅನುಷ್ಠಾನಾಧಿಕಾರಿಗಳು ಮತ್ತು ಎಸಿಗಳ ಸಭೆ ನಡೆಸಿ ಒಂದು ಆದೇಶನ ಹೊರಡಿಸಿದ್ದಾರೆ. ಆ ಆದೇಶದ ಪ್ರಕಾರ ಜಿಲ್ಲೆಯಲ್ಲಿರುವ ಎಲ್ಲ ಸ್ಕ್ಯಾನಿಂಗ್ ಸೆಂಟರ್ಗಳನ್ನು 15 ದಿನಗಳಲ್ಲಿ ಭೇಟಿ ಮಾಡಿ ಕಳೆದ 6 ತಿಂಗಳಲ್ಲಿ ಏನು ಅಪ್ರಾಪ್ತ ವಯಸ್ಸಿನ ಮಕ್ಕಳು ಗರ್ಭಿಣಿಯಾಗಿ ಸ್ಕ್ಯಾನಿಂಗ್ ಆಗಿರೋವಂಥದ್ದನ್ನು ಮಾಹಿತಿನ ಕೊಡಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಾಗಿ ಒಂದು ತಾಲೂಕು ಮಟ್ಟದಲ್ಲಿ ಜಾಗೃತ ದಳ ಅಂದ್ಬಿಟ್ಟು ನೇಮಕ ಮಾಡಿದ್ದಾರೆ. ಅದರ ಅಧ್ಯಕ್ಷರಾಗಿ ತಹಸೀಲ್ದಾರ್ ಅವರಿದ್ದಾರೆ. ಸದಸ್ಯ ಕಾರ್ಯದರ್ಶಿಯಾಗಿ ತಾಲೂಕು ಆರೋಗ್ಯಾಧಿಕಾರಿಗಳಿದ್ದಾರೆ. ಮೆಂಬರ್ ಸದಸ್ಯರಾಗಿ ನಾನು ಈ ಮಂಡ್ಯ ತಾಲೂಕು ನೋಡಲ್ ಆಫೀಸರು ಮತ್ತು ಆಯಾ ತಾಲೂಕಲ್ಲಿ ಆಯಾ ತಾಲೂಕು ನೋಡಲ್ ಆಫೀಸರು ಮತ್ತು ಸಿಡಿಪಿಒ ಅವರು ಇರ್ತಾರೆ. ಮತ್ತು ತಾಲೂಕು ಆಸ್ಪತ್ರೆಯ ವೈದ್ಯಾಧಿಕಾರಿಗಳಿರ್ತಾರೆ. ಒಟ್ಟು 5 ಜನರ ತಂಡ ಈ ದಿವಸ ನಾವು ಇಲ್ಲಿ ಭೇಟಿ ನೀಡಿದ್ದೀವಿ. ಮಂಡ್ಯ ಡಯಾಗ್ನೋಸ್ಟಿಕ್ ಸೆಂಟರ್ಗೆ ಭೇಟಿ ನೀಡಿ ಆ ದಾಖಲೆಗಳನ್ನು ಪರಿಶೀಲಿಸ್ತಾ ಇದ್ದೀವಿ. ಇನ್ನೂ ಪೂರ್ಣ ಪ್ರಮಾಣದಲ್ಲಿ ನಮ್ಮ ಪರಿಶೀಲನೆ ಮುಗುದಿಲ್ಲ. ಯಾಕೆಂದರೆ ಇಲ್ಲಿ ವರ್ಷಕ್ಕೆ ಹೆಣ್ಣು ಮಕ್ಕಳ ಒಂದು ಸ್ಕ್ಯಾನಿಂಗ್ಗಳೇ ಒಂದು 16,000 ಸ್ಕ್ಯಾನಿಂಗ್ಗಳಾಗುತ್ತೆ. ಅದರಲ್ಲಿ ಕಳೆದ ವರ್ಷದ ನಾವು ಡೇಟಾ ನೋಡಿದಾಗ ಇಲ್ಲಿ ಈ ಒಂದು ಹಾಸ್ಪಿಟಲ್ 1 ವರ್ಷದ ಡೇಟಾ ನಾನು ಚೆಕ್ ಮಾಡಿದ್ದೀನಿ. ಅದರಲ್ಲಿ 55 ಅಪ್ರಾಪ್ತ ಮಕ್ಕಳು ಗರ್ಭಿಣಿ ಆಗಿರೋದ್ರ ಬಗ್ಗೆ ದಾಖಲೆಗಳು ನಮ್ಮ ಒಂದು PCPNDT ಬಾಲಿಕಾ ಪೋರ್ಟಲ್ ಅಂತ ಹೇಳ್ತೀವಿ, ಆ ಪೋರ್ಟಲಲ್ಲಿ ಕಂಡು ಬಂದಿದೆ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ನಾವು ಕಳೆದ 6 ತಿಂಗಳದನ್ನು ತಗೊಂಡು ಒಟ್ಟಲ್ಲಿ ಒಂದು 20 ರಿಂದ 25 ಪ್ರಕರಣಗಳು ಇರಬಹುದು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಮಾಹಿತಿಗಳನ್ನು ಕೊಡಬೇಕಾಗಿತ್ತು, ಕೊಟ್ಟಿದ್ದಾರೆ ಅಂತ ಚೆಕ್ ಮಾಡ್ತಾ ಇದ್ದೀವಿ. ಮತ್ತು ಅವರು ಮ್ಯಾರೇಜ್ ಆಗಿ ಗರ್ಭಿಣಿಯರಾಗಿದ್ದರೆ ಅದಕ್ಕೆ ಸಂಬಂಧಪಟ್ಟಾಗೆ ಪೋಕ್ಸೋ ಪ್ರಕರಣಗಳು ಎಲ್ಲ ದಾಖಲಾಗಿರಬೇಕಾಗಿತ್ತು. ಅದನ್ನು ಕೂಡ ನಾವು ವೆರಿಫೈ ಮಾಡ್ತಾ ಇದ್ವಿ. ಈಗ ಇಲ್ಲಿ ನಾವು ಏನು ತಪಾಸಣೆ ಮಾಡಿದ ಸಮಯದಲ್ಲಿ ಯಾವುದೇ ಒಂದು ಗ್ರಾಸ್ ನೆಗ್ಲಿಜೆನ್ಸ್ ಆಗಲಿ ಅದು ಕಂಡು ಬಂದಿಲ್ಲ. ಕೆಲವೊಂದು ಪ್ರಕರಣಗಳಲ್ಲಿ ವೈದ್ಯಾಧಿಕಾರಿಗಳು ಇಲ್ಲಿಗೆ ರೆಫರ್ ಮಾಡಿದ್ದಾರೆ. ಅವರಿಗೆ ಈ ದಿನ ಮೀಟಿಂಗಲ್ಲಿ ನಾವು
ಇನ್ನು ಮುಂದೆ ಅಲ್ಲಿ ಮಿಮ್ಸ್ಗೆ ಕಳಿಸ್ಬೇಕಾಗತ್ತೆ ಅನ್ನೋವಂಥ ಮಾಹಿತಿನ ಕೊಡ್ತೀವಿ. ಸೊ ಈ ಮಿಮ್ಸಲ್ಲಿ ಸ್ವಲ್ಪ ಒತ್ತಡ ಜಾಸ್ತಿ ಇರೋದ್ರಿಂದ ಇಮಿಡಿಯೇಟ್ ಸ್ಕ್ಯಾನಿಂಗ್ ಆಗಬೇಕು ಅನ್ನೋ ಒಂದು ಇದರಲ್ಲಿ ಕೆಲವೊಂದು ಸರಿ ವೈದ್ಯಾಧಿಕಾರಿಗಳು ರೆಫರ್ ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ನಾವು ಸೂಕ್ತ ಕ್ರಮ ವಹಿಸ್ತೀವಿ. ಮಂಡ್ಯ ವಿಶ್ವವಿದ್ಯಾನಿಲಯದಲ್ಲಿ ಪ್ರಭಾರ ಕುಲಪತಿಗಳ ನೇಮಕಾತಿ ಅಕ್ರಮವಾಗಿದೆ ಎಂದು ಆರೋಪಿಸಿರುವ ವಿಧಾನ ಪರಿಷತ್ ಮಾಜಿ ಉಪಸಭಾಪತಿ ಮರಿತಿಬ್ಬೇಗೌಡರು ವಿಶ್ವವಿದ್ಯಾನಿಲಯವನ್ನು ಭ್ರಷ್ಟಾಚಾರದ ಅಡ್ಡಿಯನ್ನಾಗಿ ಮಾಡಲಾಗಿದೆ ಎಂದು ಗಂಭೀರ ಆರೋಪ ಮಾಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸೇವಾ ಜ್ಯೇಷ್ಠತೆಯಲ್ಲಿ ಮೊದಲ ಸ್ಥಾನದಲ್ಲಿರುವ ಡಾ ಎಚ್.ಆರ್. ಉಮಾ ಅವರನ್ನು ಕಡೆಗಣಿಸಿ ನಿಯಮಬಾಹಿರವಾಗಿ ಪ್ರೊಫೆಸರ್ ಶಿವಚಿತ್ತಪ್ಪ ಅವರನ್ನು ಪ್ರಭಾರ ಕುಲಪತಿಯನ್ನಾಗಿ ನೇಮಿಸಲಾಗಿದೆ. ಇದಕ್ಕೆ ಮಾಜಿ ಕುಲಪತಿ ಪ್ರೊಫೆಸರ್ ಪುಟ್ಟರಾಜು ಅವರ ಶಿಫಾರಸು ಕಾರಣ ಎಂದು ಅವರು ದೂರಿದ್ದಾರೆ. ವಿಶ್ವವಿದ್ಯಾನಿಲಯವು ಆರಂಭವಾಗಿ 7 ವರ್ಷಗಳಾದರೂ ಯುಜಿಸಿ ನಿಯಮಾವಳಿಯಂತೆ ಸ್ವಂತ ಶಾಸನಗಳನ್ನು ರಚಿಸಿಕೊಂಡಿಲ್ಲ ಹಾಗೂ ರಾಜ್ಯಪಾಲರ ಅನುಮೋದನೆ ಪಡೆದಿಲ್ಲ. ಈ ಕಾರಣದಿಂದ ಇಲ್ಲಿ ನೀಡಲಾಗುವ ಪದವಿಗಳಿಗೆ ಮಾನ್ಯತೆ ಇರುವುದಿಲ್ಲ ಎಂದು ಎಚ್ಚರಿಸಿದ್ದಾರೆ. ವಿಶ್ವವಿದ್ಯಾನಿಲಯದ ದ್ವಾರಬಾಗಿಲಿಗೆ ಸುಮಾರು 3 ಕೋಟಿ ರು ವೆಚ್ಚ ಮಾಡಿರುವುದನ್ನು ಪ್ರಶ್ನಿಸಿದರು. ಪ್ರಾರಂಭವಾಗದ ಕೋರ್ಸ್ಗಳ ಹೆಸರಿನಲ್ಲಿ ಲಕ್ಷಾಂತರ ರು ಮೌಲ್ಯದ ಪುಸ್ತಕಗಳ ಖರೀದಿ ಹಾಗೂ ಅನಗತ್ಯ ಪೀಠೋಪಕರಣಗಳ ಖರೀದಿಯಲ್ಲಿ ಅಕ್ರಮ ನಡೆದಿದೆ ಎಂದು ಆರೋಪಿಸಿದರು. ಕಾವಲುಗಾರರು ಹಾಗೂ ಇತರೆ ಸಿಬ್ಬಂದಿ ನೇಮಕದಲ್ಲಿ ನಿಯಮ ಉಲ್ಲಂಘನೆಯಾಗಿದೆ. 20 ಮಂದಿ ಕೆಲಸ ಮಾಡುತ್ತಿದ್ದರೆ 50 ಮಂದಿಯ ಹೆಸರಿನಲ್ಲಿ ವೇತನ ಪಡೆಯಲಾಗುತ್ತಿದೆ ಎಂಬ ಗಂಭೀರ ದೂರನ್ನು ನೀಡಿದರು. ಅರ್ಹತೆ ಇಲ್ಲದಿದ್ದರೂ ಪಿಎಚ್ಡಿ ಪ್ರವೇಶ ಪರೀಕ್ಷೆ ನಡೆಸಿ ಹೊರ ಜಿಲ್ಲೆಯ ವಿದ್ಯಾರ್ಥಿಗಳಿಂದ ಲಕ್ಷಾಂತರ ಹಣ ಸಂಗ್ರಹಿಸಲಾಗಿದೆ ಎಂದು ಆರೋಪಿಸಿದರು. ಈ ಅಕ್ರಮಗಳ ವಿರುದ್ಧ ಈಗಾಗಲೇ 6 ಪತ್ರಗಳನ್ನು ಬರೆದಿದ್ದರೂ ಸರ್ಕಾರ ಯಾವುದೇ ಕ್ರಮ ಕೈಗೊಂಡಿಲ್ಲ. ಕೂಡಲೇ ರಾಜ್ಯಪಾಲರು ಮಧ್ಯಪ್ರವೇಶಿಸಿ ತನಿಖೆ ನಡೆಸದಿದ್ದರೆ ಲೋಕಾಯುಕ್ತಕ್ಕೆ ದೂರು ನೀಡುವುದಾಗಿ ಅಥವಾ ಕಾನೂನು ಹೋರಾಟ ಮಾಡುವುದಾಗಿ ಮರಿತಿಬ್ಬೇಗೌಡರು ಎಚ್ಚರಿಕೆ ನೀಡಿದರು. ಮಂಡ್ಯದಲ್ಲಿ ವಿಶ್ವವಿದ್ಯಾನಿಲಯ ಸ್ಥಾಪನೆಯಾಗಿ 7 ವರ್ಷಗಳಾಯಿತು. ಅದು ಮೈಸೂರು ವಿಶ್ವವಿದ್ಯಾನಿಲಯದ ಮಂಡ್ಯ ಜಿಲ್ಲಾ ಭಾಗವನ್ನು ವಿಲೀನಗೊಳಿಸಿ 3 ವರ್ಷ ಆಯಿತು. ಈ 7 ವರ್ಷದಲ್ಲಿ ಬಂದಂಥ ಕುಲಪತಿಗಳು ಕಾನೂನನ್ನೇ ರಚನೆ ಮಾಡದೆ ತಮ್ಮ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡಿರ್ತಕ್ಕಂಥದ್ದು ಮತ್ತು ಈಗಿರ್ತಕ್ಕಂಥ ಪ್ರಭಾರ ಕುಲಪತಿಗಳು ನೇಮಕಾತಿಯೇ ಅಕ್ರಮವಾಗಿರ್ತಕ್ಕಂಥದ್ದು ಮತ್ತು ಈ ಪ್ರಭಾರ ಕುಲಪತಿಗಳ ಅವಧಿಯಲ್ಲಿ ನಡೆದಿರ್ತಕ್ಕಂಥ ಭ್ರಷ್ಟಾಚಾರಗಳು ಮತ್ತು ಈ ಅವಧಿಯಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಸ್ನಾತಕೋತ್ತರ ಪದವಿಯಲ್ಲಿ ಪದವಿ ತರಗತಿಗಳಲ್ಲಿ ಗಣನೀಯವಾಗಿ ಕಡಿಮೆ ಆಗ್ತಾ ಇರತಕ್ಕಂಥದ್ದು. ಈ ವಿಷಯಗಳನ್ನು ಕುರಿತು ನಾನು ತಮ್ಮನ್ನು ಕೆಲವು ಆಧಾರ ಸಹಿತವಾದಂಥ ಮಾಹಿತಿಗಳನ್ನು ನೀಡಿ ನಾನು 2 ಮಾತುಗಳನ್ನು ಆಡ್ತೇನೆ. ಇದನ್ನು ನಮ್ಮ ಜಿಲ್ಲೆಯ ಪೋಷಕ ಬಂಧುಗಳಲ್ಲಿ, ವಿದ್ಯಾರ್ಥಿಗಳಲ್ಲಿ ಮತ್ತು ಘನ ಸರ್ಕಾರದಲ್ಲಿ ರಾಜ್ಯಪಾಲರ ಗಮನಕ್ಕೆ ತಮ್ಮ ಮೂಲಕ ತರುವಂಥ ಪ್ರಯತ್ನ ಮಾಡ್ತೇನೆ. ಮೊದಲನೇದಾಗಿ, ಒಂದು ಹೊಸ ವಿಶ್ವವಿದ್ಯಾನಿಲಯ ಬಂದ ಕೂಡಲೇ 1 ವರ್ಷದ ಒಳಗಡೆ ತನ್ನ ಕಾರ್ಯಚಟುವಟಿಕೆ ಬಗ್ಗೆ ಶೈಕ್ಷಣಿಕವಾಗಿ, ಆಡಳಿತಾತ್ಮಕವಾಗಿ ಒಂದು ಕಾಯ್ದೆಯನ್ನು ರಚನೆ ಮಾಡಿ, ಅದಕ್ಕೆ ಯೂನಿವರ್ಸಿಟಿನಲ್ಲಿ ಸ್ಟ್ಯಾಚ್ಯೂಟ್ಸ್ ಅಂತ ಕರೀತಾರೆ, ರಚನೆ ಮಾಡಿ ಅದಕ್ಕೆ ಘನತೆವೆತ್ತ ರಾಜ್ಯಪಾಲರಿಂದ ಮತ್ತು ರಾಜ್ಯ ಸರ್ಕಾರದಿಂದ ಅನುಮೋದನೆ ಪಡ್ಕೊಂಡು ಆನಂತರ ಶೈಕ್ಷಣಿಕ ಚಟುವಟಿಕೆಗಳನ್ನು ನಡೆಸಬೇಕು. ಅದಕ್ಕೆ ಹೊಸದಾಗಿ ಬಂದಂಥ ವಿಶ್ವವಿದ್ಯಾನಿಲಯಕ್ಕೆ 1 ವರ್ಷಗಳ ಕಾಲ ಪಕ್ಕದಲ್ಲಿರ್ತಕ್ಕಂಥ ಯಾವುದಾದ್ರೂ ವಿಶ್ವವಿದ್ಯಾನಿಲಯದ ಕಾಯ್ದೆಯನ್ನೇ ಉಪಯೋಗಿಸಿಕೊಂಡು ನಿಯಮಗಳನ್ನು ರೂಪಿಸಲಿಕ್ಕೆ ಅವಕಾಶವನ್ನು ಸರ್ಕಾರದ ಆದೇಶದಲ್ಲಿ ಕಲ್ಪಿಸಿಕೊಟ್ಟಿದೆ. ಆದರೆ ಇಲ್ಲಿ 7 ವರ್ಷ ಆದರೂ ಕೂಡ ಅಂಥದ್ದೊಂದು ಮಂಡ್ಯ ವಿಶ್ವವಿದ್ಯಾನಿಲಯದ ನಿಯಮಾವಳಿಯನ್ನು ರಚನೆ ಮಾಡಲಿಕ್ಕೆ ಯಾವ ಕುಲಪತಿಗಳು ಕೂಡ ಇಲ್ಲಿ ಮಾಡಲೇ ಇಲ್ಲ. ಆದರೂ ಕೂಡ ಬೇರೆ ವಿಶ್ವವಿದ್ಯಾನಿಲಯದ ಕಾಯ್ದೆಯನ್ನೇ ಉಪಯೋಗಿಸ್ಕೊಂಡು ಡಿಗ್ರಿಗಳನ್ನು ನಮ್ಮ ವಿದ್ಯಾರ್ಥಿಗಳಿಗೆ ಕೊಡ್ತಾ ಇದ್ದಾರೆ, PhD ಗೈಡ್ಗಳನ್ನು ಕೊಟ್ಟಿದ್ದಾರೆ, ಸಂಶೋಧನಾ ಕೇಂದ್ರಗಳನ್ನು ಕೊಟ್ಟಿದ್ದಾರೆ. ಇವನ್ನ ಯಾರಾದರೂ ಕೋರ್ಟಲ್ಲಿ ಪ್ರಶ್ನೆ ಮಾಡಿದರೆ ಇವೆಲ್ಲವೂ ಕೂಡ ಹಸಿಂದು ಆಗ್ತದೆ. ವಿಶ್ವವಿದ್ಯಾನಿಲಯ ತನ್ನದೇ ಆದಂಥ ಸ್ಟ್ಯಾಚ್ಯೂಟನ್ನು ಮಾಡಿಕೊಳ್ಳದೆ ಸರ್ಕಾರದಿಂದ, ರಾಜ್ಯಪಾಲರಿಂದ ಅನುಮೋದನೆ ಪಡೆಯದೆ ಮಾಡಿದರೆ
ಇದು ಕಾನೂನು ಬಾಹಿರ ಅಂತ UGC ಸರ್ಕಾರ ವಿಶ್ವವಿದ್ಯಾನಿಲಯದ ಕಾಯ್ದೆನಲ್ಲಿ ಇದೆ. ಈಗ ಇರ್ತಕ್ಕಂಥ ಪ್ರಭಾರ ಕುಲಪತಿಗಳು ಪ್ರೊಫೆಸರ್ ಶಿವಚಿತ್ತಪ್ಪನವರು ಅವರು ಪ್ರಭಾರ ಕುಲಪತಿಗಳಾಗಿ ನೇಮಕ ಆಗ್ತಾರೆ. ಪ್ರೊಫೆಸರ್ ಶಿವಚಿತ್ತಪ್ಪನವರ ನೇಮಕಾತಿ ಅಕ್ರಮ ಆಗಿದೆ. ಜ್ಯೇಷ್ಠತಾ ಪಟ್ಟಿಲಿ ಅವರು 6ನೇವರು. ನೀವು ಇಡಿಯಿಂದ ಸರಿಯಾದ ಮಾಹಿತಿ ತಗೊಳ್ದೇ ರಾಜಭವನದಲ್ಲಿ ಕೆಲವು ಅಧಿಕಾರಿಗಳು ಶಾಮೀಲಾಗಿ ಇವರ ಪ್ರಭಾರ ಕುಲಪತಿಗಳನ್ನಾಗಿ ಮಾಡಿದ್ದಾರೆ. ಈ ಪ್ರಭಾರ ಕುಲಪತಿ ನೇಮಕಾತಿ ರದ್ದು ಮಾಡಬೇಕು ಅಂಥೇಳಿ ಘನ ಸರ್ಕಾರಕ್ಕೂ ಕೂಡ ನಾನು 6 ಪತ್ರ ಬರೆದಿದ್ದೀನಿ 6 ತಿಂಗಳಿಂದ. ಅದ್ರ ಮಾಹಿತಿನ ನಾನು ಅಡಕದಲ್ಲಿ ಕೊಟ್ಟಿದ್ದೀನಿ, ತಾವು ಗಮನಿಸ್ಬೋದು. ಇದುವರೆಗೂ ಕೂಡ ಯಾವುದೇ ಕ್ರಮ ಸರ್ಕಾರದಿಂದ ಆಗಿಲ್ಲ, ರಾಜ್ಯಪಾಲರಿಂದ ಆಗಿಲ್ಲ. ಈಗ ಪ್ರೊಫೆಸರ್ ಶಿವಚಿತ್ತಪ್ಪನವ್ರು ಬಂದ ಮೇಲೆ ನೋಡಿ, ಇಂದಿನ ಕುಲಪತಿಗಳು ಪುಟ್ಟರಾಜು ಅವರು ಅದು ಇದು ಸಣ್ಣ ಪುಟ್ಟ ಕುರಿಕೊಂಡು ಪರಿಕೊಂಡು ಏನೂ ಮಾಡ್ದೇ ಶೈಕ್ಷಣಿಕ ಚಟುವಟಿಕೆಗಳನ್ನು ಹಂಗೆ ಹೊಟ್ಟೋದ್ರು. ಹೋಗುವಾಗ ಶಿವಚಿತ್ತಪ್ಪನವ್ರಿಗೆ ಕಾನೂನು ಬಾಹಿರವಾಗಿ ಒಂದು ಪತ್ರ ಕೊಟ್ಬಿಟ್ಟು ಗವರ್ನರ್ ಆಫೀಸ್ಗೆ ಮೆತ್ತು ಹೊಟ್ಟೋದ್ರು. ಏನೂ ಡೆವಲಪ್ ಮಾಡಲಿಲ್ಲ, ಯೂನಿವರ್ಸಿಟಿ ಬಗ್ಗೆ ಏನೂ ಆ್ಯಕ್ಟಿವ್ ಮಾಡಲಿಲ್ಲ, ಒಂದು ಕಾಯ್ದೆ ಮಾಡೋಕ್ಕಾಗಲಿಲ್ಲ ಇಂದಿನ ಕುಲಪತಿಗಳು. ಮೊದಲು ಪ್ರಾರಂಭದಲ್ಲಿ ಸ್ಪೆಷಲ್ ಆಫೀಸರ್ ನೇಮಕ ಮಾಡಿದರು. ಆ ಸ್ಪೆಷಲ್ ಆಫೀಸರು ಅವರ ಅವಧಿನಲ್ಲೇ ಸಸ್ಪೆಂಡ್ ಆದರು. ಮಾಡಬಾರ್ದ ಆರೋಪಗಳನ್ನು ಒತ್ಕೊಂಡು ಸ್ಪೆಷಲ್ ಆಫೀಸರ್ ಸಸ್ಪೆಂಡ್ ಆದರು. ಮೊದಲನೇ ಕುಲಪತಿಗಳು ಏನೂ ಮಾಡದೆ ನಿರ್ಲಿಪ್ತವಾಗಿ ಹೋದರು. ಇವರು ಪ್ರಭಾರ ಕುಲಪತಿಗಳು, 2ನೇ ಕುಲಪತಿಗಳು ಪ್ರಭಾರ ಕುಲಪತಿಗಳು. ಇವರು ಬಂದ ಮೇಲೆ ಮೊಟ್ಟ ಮೊದಲಿಗೆ ಕಾಸಿಲ್ಲ, ಒಂದು ಪೈಸಾ ಹಣ ಇಲ್ಲ ನಮ್ಮ ಯೂನಿವರ್ಸಿಟಿನಲ್ಲಿ. ಇಲ್ಲಿ ಬರ್ತಕ್ಕಂಥವ್ರು ಬಡ ವಿದ್ಯಾರ್ಥಿಗಳು, ತಾವು ಅರ್ಥ ಮಾಡ್ಕೊಳ್ಬೇಕು. ಶ್ರೀಮಂತರ ಮಕ್ಕಳು ಯಾರೂ ಕೂಡ ನಮ್ಮ ಯೂನಿವರ್ಸಿಟಿಗಳಲ್ಲಿ ಓದೋದಿಲ್ಲ. ಖಾಸಗಿ ಯೂನಿವರ್ಸಿಟಿಗಳಲ್ಲಿ, ಖಾಸಗಿ ಕಾಲೇಜ್ಗಳಲ್ಲಿ ಓದ್ತಾರೆ. ಇಲ್ಲಿ ಬರ್ತಕ್ಕಂಥವ್ರು ಬಡ ವಿದ್ಯಾರ್ಥಿಗಳು. ಇವತ್ತು ಈ ಬಡ ವಿದ್ಯಾರ್ಥಿಗಳು ವಿಶ್ವವಿದ್ಯಾಲಯದಲ್ಲಿ 3 ಕೋಟಿ ರೂಪಾಯಿನ ಆರ್ಚ್ ಕಟ್ಟಿದ್ದಾರೆ. ನೀವೆಲ್ಲ ವೀಕ್ಷಣೆ ಮಾಡ್ಬೋದು, ಎಲ್ಲರೂ ನೋಡ್ಬೋದಾದ. ಅದಕ್ಕೆ 3 ಕೋಟಿ ವೆಚ್ಚ ಆಗ್ತದ. ಆ 3 ಕೋಟಿನೂ ಕೂಡ ವಿದ್ಯಾರ್ಥಿಗಳ, ಬಡ ವಿದ್ಯಾರ್ಥಿಗಳ ಹಣದಿಂದ ಕೊಟ್ಟಿರೋದು, ಪಾವತಿ ಮಾಡಿರೋದು ಇವರು. ಆ 3 ಕೋಟಿ ಆರ್ಚ್. ಅದೇ ಬಿಲ್ಡಿಂಗ್ ಒಳಗಡೆ ನೀವು ಹೋಗಿ ನೋಡಿ, ಯಾವ್ದಾದ್ರು ಕಾರ್ಯಕ್ರಮಕ್ಕೆ ಹೋದಾಗ ಒಂದು ಟಾಯ್ಲೆಟು, ಶುಚಿತ್ವ ಇರ್ತಕ್ಕಂಥ ಒಂದು ಟಾಯ್ಲೆಟ್ ಇದೆಯಾ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ? ಆದರೆ ಕುಲಪತಿಗಳ ಕಚೇರಿ ಹೆಂಗಿದೆ ನೋಡಿ, ಎಷ್ಟು ಐಷಾರಾಮಿ ಕಚೇರಿ. 4 VC, 4 ಇದಿದೆ, 4 ಮೂಲೆಯಲ್ಲೂ AC ಇದೆ. ನೀವು ಯಾವ ವೈಸ್ ಚಾನ್ಸಲರು, ಚೀಫ್ ಮಿನಿಸ್ಟರ್ ಕಚೇರಿನಲ್ಲೂ ಇಲ್ಲ ಆ ಥರ. ಆಗ ಒಂದು ಕಮಾನ್ ಗೋಪುರ ಕಟ್ಟಿಸಿದ್ದಾರೆ. ಅದು 3 ಕೋಟಿ ಆಗ್ತದೆ ನಿಯೋಜನೆ. ಮತ್ತು 2ನೇದಾಗಿ ಕಂಪ್ಯೂಟರ್ ಅಕ್ಸೆಸರೀಸ್ ಅಂತ. ಕಂಪ್ಯೂಟರ್ ಅಕ್ಸೆಸರೀಸ್ ಅಂದರೆ ಕಂಪ್ಯೂಟರ್ ಖರೀದಿ ಮಾಡಿದ್ರೆ ಗೊತ್ತಾಯ್ತದೆ. ಕಂಪ್ಯೂಟರ್ ಬಿಡಿಭಾಗಿಗಳು ಅಂತ ಹೇಳಿ ಖರ್ಚು ಮಾಡಿ ತಗೊಂಬಂದ್ಬಿಟ್ಟು ಒಂದು ಗೋಡನಲ್ಲಿ ಡಂಪ್ ಮಾಡೋರೆ. ಅವೆಲ್ಲ ಉಪಯೋಗಕ್ಕೆ ಬರ್ತದೋ ಇಲ್ವೋ? ಕಂಪ್ಯೂಟರ್ ಬಿಡಿಭಾಗಗಳು ಸುಮಾರು ಒಂದು ಗೋಡನಲ್ಲಿ ಹಾಕಿದ್ದಾರೆ. ಅದು ಮೌಲ್ಯ ಗೊತ್ತಾಗ್ತಾ ಇಲ್ಲ, ಎಷ್ಟು ಲಕ್ಷದ್ದು ಮಾಡಿದಾರೋ ಏನೋ. ಕಂಪ್ಯೂಟರ್ ಖರೀದಿ ಮಾಡಲಿಲ್ಲ ಅವರು, ಬಿಡಿಭಾಗಗಳು ಖರೀದಿ ಮಾಡಿ ಒಂದು ಕಡೆ ಡಂಪ್ ಮಾಡಿದ್ದಾರೆ. ಹೇಳ್ತೀನಿ, ಅದನ್ನು ಹೇಳ್ತೀನಿ. ಆಪಲ್ ಕಂಪ್ಯೂಟರ್ ಲ್ಯಾಬ್ ಅನ್ನೋದು ಇವತ್ತು ಒಂದೊಂದು ಕಾಲೇಜಲ್ಲೂ ಇದೆ. ಆಪಲ್ ಅಂದರೆ ಅದು ಕಂಪ್ಯೂಟರ್ ಕಂಪ್ನಿ ಹೆಸರು, ಅದು 25 ಕಂಪ್ಯೂಟರ್. ಆಪಲ್ ಕಂಪ್ಯೂಟ್ರು ಇಲ್ಲದೆ ಅಂತ ಹೇಳ್ತಾರಲ್ಲ, ನೀವು ಯಾವತ್ತಾರು, ಇವತ್ತು ಬೇಡ, ಯಾವತ್ತಾರು ಹೋಗಿ ನೀವು ಇವತ್ತವರೆಗೂ ಕೂಡ ಆ ಆಫೀಸ್ ಒಳಗಡೆ ಬಾಗಿಲು ತೆಗೆದು ಯಾರು ವಿದ್ಯಾರ್ಥಿಗಳು ಅಲ್ಲಿ ಕೆಲಸ ಮಾಡ್ತಾ ಇದ್ದಾರಾ, ಅದನ್ನು ಉಪಯೋಗಿಸ್ಕೊತಾ ಇದ್ದಾರಾ ಅನ್ನೋದನ್ನು ನೀವು ಸ್ವಲ್ಪ ಕೇಳಿ. ಸತ್ಯಧರ್ಮ ಮಾರ್ಗದಲ್ಲಿ ನಡೆದರೆ ಮನುಷ್ಯನಿಗೆ ಶಾಂತಿ ನೆಮ್ಮದಿ ದೊರೆಯುತ್ತದೆ. ಆಧ್ಯಾತ್ಮಿಕತೆ ಮರೆತರೆ ಬೇರಿಲ್ಲದ ಮರದಂತೆ ಜೀವನವಾಗುತ್ತದೆ. ಈ ಬಗ್ಗೆ ಎಲ್ಲರೂ ಚಿಂತಿಸುವ ಅಗತ್ಯವಿದೆ ಎಂದು ಆದಿಚುಂಚನಗಿರಿ ಪೀಠಾಧ್ಯಕ್ಷ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ತಿಳಿಸಿದರು. ತಾಲೂಕಿನ ಕೊತ್ತತ್ತಿ ಹೋಬಳಿ ಕ್ಯಾತುಂಗೆರೆ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿರುವ ಶ್ರೀ ಭೈರವೇಶ್ವರ ದೇವಾಲಯ ಪ್ರತಿಷ್ಠಾಪನೆ ಹಾಗೂ ಮಹಾಕುಂಭಾಭಿಷೇಕ ಮಹೋತ್ಸವದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು.
ಊರಿನ ದೈವ ಶ್ರೀ ಭೈರವೇಶ್ವರ ಸ್ವಾಮಿಗೆ ದೇವಾಲಯ ಕಟ್ಟಿದ್ದೀರಿ. ದೇವರು ಕೂಡ ನಮಗಾಗಿ ಇರುತ್ತಾನೆಯೇ ಹೊರತು ದೇವರೀ ಬಂದು ಭಕ್ತರಲ್ಲಿ ದೇವಾಲಯ ನಿರ್ಮಿಸಿಕೊಡಿ ಎಂದು ಕೇಳುವುದಿಲ್ಲ. ನಮ್ಮ ಪ್ರತಿ ಕಾರ್ಯದಲ್ಲೂ ಭಗವಂತ ಇರುತ್ತಾನೆ ಎಂದು ಉಸಿರಾಟದಂತೆ ಆತನ ಸ್ಮರಣೆ ಮಾಡುತ್ತಿದ್ದರೆ ಆತನ ಅನುಭೂತಿ ನಮಗಾಗುತ್ತದೆ ಎಂದು ತಿಳಿಸಿದರು. ಆಧುನಿಕತೆ ಬೆಳೆದಂತೆ ವಿದ್ಯೆ ಜಾಸ್ತಿಯಾಗುತ್ತಿರುವ ದಿನಮಾನದ ಗಳಿಗೆಯಲ್ಲಿ ಹೇಳುವುದನ್ನು ಕೇಳುವ ಪರಿಸ್ಥಿತಿ ಯಾರಲ್ಲೂ ಇಲ್ಲ. ಹೇಳುವುದನ್ನು ಎಲ್ಲವನ್ನೂ ಅರ್ಥವಾಗಿ ವೈಜ್ಞಾನಿಕವಾಗಿ ಹೇಳಬೇಕು ಎಂದು ತಿಳಿಸಿದರು. ಆಧುನಿಕ ವಿದ್ಯೆಗಳ ಸಂದರ್ಭದಲ್ಲಿ ಹೇಳಿದೆಲ್ಲ ಮಕ್ಕಳು ಕೇಳಿಬಿಡ್ತಿದ್ರು. ವಿದ್ಯೆ ಜಾಸ್ತಿ ಆಗ್ತಾ ಇರೋ ಗಳಿಗೆನಲ್ಲಿ ಹೇಳಿದ್ದೆಲ್ಲ ಕೇಳೋ ಸ್ಥಿತಿನಲ್ಲಿಲ್ಲ. ಎಲ್ಲವನ್ನು ಕೂಡ ಅವರಿಗೆ ಅರ್ಥ ಆಗೋ ರೀತಿಯಲ್ಲಿ ವೈಜ್ಞಾನಿಕವಾಗಿ ಹೇಳಬೇಕು ಅಂತ ಬಯಸ್ತಾರೆ. ವೈಜ್ಞಾನಿಕವಾಗಿ ಹೇಳಬೇಕು ಅಂದ್ರೆ ಏನು ಅರ್ಥ? ಅದು ನಮ್ಮ ಇಂದ್ರಿಯಗಳಿಗೆ, ಮನಸ್ಸು ಮತ್ತು ಬುದ್ಧಿಗೆ ಗೋಚರ ಆಗುವ ರೀತಿ ಯಾವುದಂತೂ ಅದು ಸತ್ಯ, ಅದರಿಂದ ಅಸತ್ಯ ಇಲ್ಲ ಅಂತ ಒಂದು ಭಾವನೆ ಹೌದಲ್ಲ. ಆದರೆ ನಮ್ಮ ಹಿರಿಯರು ಬಹಳ ಬುದ್ಧಿವಂತರು. ಗೊತ್ತಿಲ್ಲದನ್ನ ಹೇಳಿಕ್ ಹೋದ್ರೆ ಒಪ್ಪೋದಿಲ್ಲ ಅಂತ ಹೇಳಿಕೊಂಡು ಗೊತ್ತಾಗೋ ರೀತಿಯಲ್ಲಿ ಹೇಳಿ ಆನಂತರದಲ್ಲಿ ಈಗ ಉದಾಹರಣೆಗೆ ತುಂಬಾ ದೂರದ ಡಿ ಸಿ ಇರ್ತಾರೆ. ನಮ್ಮ ಹುಡುಗರುಗಳು ಉತ್ತರ ಕರ್ನಾಟಕ ಹುಬ್ಳಿ ಕಡೆ ಹೋಗಿದ್ರಂತೆ. ಅಲ್ಲಿ ಯಾರೋ ಹೇಳಿದ್ರಂತೆ, ಇಲ್ಲಿ ನಿಮ್ಮ ಕಡೆ ಒಬ್ಬರು ಡಿ ಸಿ ಆಗಿದ್ದಾರೆ ಅಂತ. ಕೇಳಿಸ್ತಾರ? ಸರಿ, ಪಕ್ಕದಲ್ಲೇ ರೂಮಲ್ಲಿ ಇದ್ರಂತೆ. ಅವರು ಕರ್ಕೊಂಡು ಬಂದರು, ನಿಮ್ಮ ಸ್ವಾಮಿಗಳು ಬಂದಿದ್ದಾರೆ ಅಂತ. ದೊಡ್ಡವರು ಕೇಳಿದ್ರಂತೆ, ಯಾವ ನಿಮ್ದು ಅಂತ ಕೇಳಿದ್ರು. ನಾವು ಮಂಡ್ಯ. ಮಂಡ್ಯದಲ್ಲಿ ಇಲ್ಲಿ ಅದಕ್ಕೆ ಅದನ್ನೇ ಅದು ಪದ್ಧತಿ ಅಂತ ಹೇಳೋದು, ಪದ್ಧತಿ ಅಂತ ಹೇಳಿದ್ರು. ಸುಮ್ಮನೆ ಹೇಳಿದ್ರೆ ಬಟ್ ನಿಜವಾದ ಘಟನೆ ಇವು ಬೇರೆ ಕಡೆ ಮಂಡ್ಯ ಅಂತ ಹೇಳಿದ್ರು. ಆನಂತರದಲ್ಲಿ ಮಂಡ್ಯದ ಯಾವ ಅಂತ ಕೇಳಿದ್ರು. ಪದ್ಧತಿ ಅಂತ ಹೇಳಿದ್ರು. ಪದ್ಧತಿ ಯಾರ ಮನೆ? ಪದ್ಧತಿ ಪಕ್ಕ ಕ್ಯಾತಂಗಿ ಆ ಊರು. ಫಸ್ಟ್ ಹೇಳಬೇಕಾಯ್ತದ ಯಾವ್ದನ್ನು? ಯಾರು ಹೇಳಬೇಕಾಯ್ತು? ಕ್ಯಾತಂಗಿರಿ ಹೇಳಬೇಕಾಯ್ತು. ಮನೆ ಹೇಳಿದ್ದು ಯಾವ್ದು? ಮೊದಲು ಹೇಳಿದ್ದು ಯಾವ್ದವ? ಮಂಡ್ಯ ಹೇಳಿ ಪದ್ಧತಿ ಕ್ಯಾತಂಗಿ. ಯಾಕೆಂದ್ರೆ ಕ್ಯಾತಂಗಿ ಅಂದ್ರೆ ಅರ್ಥ ಆಗಲಿಲ್ಲ, ತುಂಬ ದೂರದವರೆಗೆ. ಈಗ ನೀವು ಡೆಲ್ಲಿಗೆ ಹೋಗ್ಬಿಟ್ಟು ಮಂಡ್ಯ ಈಸಿಯಾಗಿ ಅರ್ಥ ಆಗುತ್ತೆ. ಪದ್ಧತಿ ಅಂದ್ರೆ ಅಷ್ಟೇ ಕಷ್ಟ. ಕ್ಯಾತಂಗಿ ಅಂದ್ರೆ ಇದೇ ರೀತಿಯಲ್ಲಿ ಹಿರಿಯರು ಏನ್ ಮಾಡಬೇಕು, ಎಲ್ಲ ಕಡೆ ಹೇಳೋದು ಸತ್ಯವೇ, ಅದು ಸ್ವಲ್ಪ ಆದ್ರೆ ನಮ್ಮ ಕಣ್ಣು ನೋಡುವಷ್ಟು ಶಕ್ತಿ ಬಂದಿಲ್ಲ, ಮನಸ್ಸು ತಿಳಿಯುವಷ್ಟು ಶುದ್ಧವಾಗಿಲ್ಲ, ಬುದ್ಧಿ ಹರಿಯುವಷ್ಟು ಸೂಕ್ಷ್ಮವಾಗಿಲ್ಲ. ಅದಕ್ಕೆ ಏನ್ ಮಾಡಿದ್ರು, ನೋಡಪ್ಪ ಇಲ್ಲಿದೆ ದೇವರು ಅಂತ ದೇವಸ್ಥಾನವನ್ನು ಕಟ್ಟಿ ಎಲ್ಲ ಕಡೆಯೂ ಕೂಡ ಅನಂತವಾಗಿರ್ತಕ್ಕಂಥ ದೇವರಿಗೆ ಒಂದು ಸಾಕಾರದ ಶಾಂತ ರೂಪವನ್ನು ಕೊಟ್ಟು ಇಲ್ಲಿಂದ ಜರ್ನಿ ಸ್ಟಾರ್ಟ್ ಮಾಡು, ಆಮೇಲೆ ನಿಜವಾದ ದೇವರ ಹತ್ರ ಹೋಗ್ತೀಯ ಅಂತ ಹೇಳಿಕೊಟ್ರು. ಹಾಗೆ ಇವತ್ತು ಭೈರವೇಶ್ವರ ಸ್ವಾಮಿಯನ್ನು ವಿಶೇಷವಾಗಿ ನಮ್ಮೂರಿನಲ್ಲಿ ಕ್ಯಾತಂಗಿರಿ ಗ್ರಾಮದಲ್ಲಿ ಪ್ರತಿಷ್ಠಾಪಿಸಿ ಆರಾಧನೆ ಮಾಡ್ತಾ ಇರ್ತಕ್ಕಂಥ ಇನ್ನೂ ವಿಶೇಷ. ದೇವರಲ್ಲೂ ವ್ಯತ್ಯಾಸ ಇರುತ್ತಾ ಅಂತ ಕೇಳ್ತಾ ಇದ್ದಾರೆ. ದೇವರಲ್ಲೂ ವ್ಯತ್ಯಾಸ ಇಲ್ಲ. ಆದರೆ ಮಳೆ ಮೋಡ ಎಲ್ಲ ಒಂದೇ ಕಡೆ ಆದ್ರೂ ಕೂಡ ಆಕಾಶ ಒಂದೇ, ಎರಡಿಲ್ಲವ. ಆಕಾಶ ಒಂದಿದೆ, ಎರಡಿದೆ, ಒಂದೇ ಆಕಾಶ. ಆದ್ರೆ ಒಂದೊಂದು ದೂರ ಒಂದೊಂಥರ ಮೋಡಗಳು ಕಾಣಿಸ್ತಿರ್ತವೆ. ಇಲ್ಲಿ ಬಿದ್ದು ಮಳೆ ಮದ್ದೂರಲ್ಲಿ ಇರಲಿಲ್ಲ, ಮದ್ದೂರಲ್ಲಿ ಬಿದ್ದದ್ದು ಶ್ರೀರಂಗಪಟ್ಟಣದಲ್ಲಿ ಇರಲಿಲ್ಲ. ಯಾಕೆ? ಆಕಾಶ ಒಂದೇ ಆದ್ಮೇಲೆ ಯಾಕೆ ಆಗುತ್ತೆ? ಸೀಸನ್ಗಳು ಒಂದೇ ಇದಾವ. ಎಷ್ಟಿದಾವೆ ಸೀಸನ್ಗಳು? ಎಷ್ಟು ಸೀಸನ್ಸ್ ಇದಾವೆ? ಮಳೆಗಾಲ, ಚಳಿಗಾಲ, ಬೇಸಿಗೆ ಕಾಲ. ಕಾಲ ಒಂದೇ ಆದ್ಮೇಲೆ ಯಾಕೆ ಸೀಸನ್ ಆಗಿದ್ದಾವೆ? ಅದೇ ರೀತಿಯಲ್ಲಿ ಒಂದೊಂದು ಕಡೆ ಒಂದೊಂದು ಕಾಲಕ್ಕೆ ತಕ್ಕದಾಗಿ ಅಲ್ಲಿಯ ಶ್ರದ್ಧೆ ಭಕ್ತಿ ಗೌರವವಾಗಿ ಒಂದೊಂದು ದೇವರಿಗೆ ಒಂದಿಷ್ಟು ವಿಶೇಷವಾದ ಸ್ಥಾನಮಾನ ಇರುತ್ತೆ. ಭೈರವೇಶ್ವರನ ವಿಶೇಷ ಏನು ಅಂತಂದ್ರೆ, ಎಲ್ಲ ದೇವರುಗಳ ಆದಿಯಾಗಿ ಮನುಷ್ಯರಾದಿಯಾಗಿ ಕಾಲ ಮತ್ತು ದೇಶಕ್ಕೆ ಬಂದಿಯಾಗಿರೋದು. ಉದಾಹರಣೆಗೆ ಕ್ಯಾತಂಗಿಯಲ್ಲಿ ಹುಟ್ಟಿದ್ವಿ, ಹೌದಾ? ಇದೊಂದು ಸ್ಥಳ, ಇದನ್ನ ಸ್ಪೇಸ್ ಅಂತ ಕರೀತಾರೆ ಅಥವಾ ದೇಶ ಅಂತ ಕರೀತಾರೆ. ಇಲ್ಲಿ ಹುಟ್ಟಿದ್ದು 20 ವರ್ಷ ಆಗಿದೆ ಅಂತ ಭಾವಿಸಿ, ಇನ್ನೊಂದು 60-70 ವರ್ಷ ಬರುತ್ತೀರಿ. ಆಮೇಲೆ ಹೋಗ್ತೀರಿ, ಎಲ್ಲಿ ಹೋಗ್ತೀರಿ? ಸಾರಾಯ ಎಲ್ಲ ಹೋಗ್ತೀರಿ. ಹಾಗೆ 20 ವರ್ಷದಿಂದ ಎಲ್ಲಿದ್ರಿ ಗೊತ್ತಿಲ್ಲ. 70 ವರ್ಷ ಅಂದ್ರೆ ಎಲ್ಲಿರ್ತೀರಿ ಅದು ಗೊತ್ತಿಲ್ಲ. ಎಲ್ಲರೂ ಕೂಡ ಅವತಾರಗಳನ್ನು ಎತ್ತಿ ಬಂದಂತ ದೇವರುಗಳ ಆದಿಯಾಗಿ
ಈ ಕಾಲ ಮತ್ತು ದೇಶದ ಒಳಗಡೆ ಸಿಗಾಕೊಂಡು ಒಂದು ದಿನ ವಾಪಸ್ ಹೋಗ್ತಾರೆ ಖಂಡಿತ. ಆದರೆ ಕಾಲಭೈರವೇಶ್ವರ ಸ್ವಾಮಿ ಮಾತ್ರ ಎಲ್ಲರಿಗೂ ಕೂಡ ಕಾಲ ಎದುರಿಸಿದ್ರೆ ಕಾಲಭೈರವೇಶ್ವರ ಸ್ವಾಮಿ ಕಾಲನಿಗೆ ಎದುರಿಸ್ತಾರೆ. ಓಕೆ, ಅದನ್ನ ಇಂಗ್ಲಿಷ್ನಲ್ಲಿ ಹೇಳ್ತಾರೆ, ಎಲ್ಲರೂ ಈಚ್ ಅಂಡ್ ಎವ್ರಿ ಬೀಯಿಂಗ್ ಇನ್ ದಿಸ್ ಯೂನಿವರ್ಸ್ ಇಸ್ ಬೌಂಡೆಡ್ ಬೈ ಟೈಮ್ ಅಂಡ್ ಸ್ಪೇಸ್, ಬಟ್ ಕಾಲಭೈರವೇಶ್ವರ ಟು ಕಾಲಭೈರವೇಶ್ವರ ಟೈಮ್ ಇಟ್ ಸೆಲ್ಫ್ ಇಸ್ ಬೌಂಡೆಡ್ ಅಂತ. ಎಲ್ಲರೂ ಕೂಡ ಕಾಲಕ್ಕೆ ಅಧೀನವಾದರೆ ಕಾಲಭೈರವೇಶ್ವರಕ್ಕೆ ಕಾಲವೇ ಅಧೀನವಾಗಿದೆ. ಅಂತಹ ಶ್ರೇಷ್ಠ ದೇವರ ಮಕ್ಕಳಾಗಿರ್ತಕ್ಕಂಥ ಭಕ್ತರಾಗಿರ್ತಕ್ಕಂಥ ನಮಗೆ ಮೃತ್ಯುವಿನ ಭಯವಿಲ್ಲ. ಹಾಗೆ ಬೇರೆಯವ್ರನ್ನ ಕೂಡ ಯಾರು ಸಾಯೋದಿಲ್ಲ ಅಂತಂದ್ರೆ ಆ ಮೃತ್ಯು ಅಲ್ಲ. ಮೃತ್ಯುವಿನ ಭಯ ಅಂತಂದ್ರೆ ಕಾಲಭೈರವೇಶ್ವರನ್ನ ಯಾರು ಪೂಜೆ ಮಾಡ್ತಾರೋ ಅವರಿಗೆ ನಮಗೆ 3 ದೇಹಗಳು ಉಂಟು ಗೊತ್ತಲ್ಲ. ಯಾವುದು ಅನ್ನ ತಿಂದು ಬೆಳೆಸಿದ ಈ ದೇಹ, ಆಮೇಲೆ ವಿಚಾರಗಳಿಂದ ಬೆಳೆಸಿರ್ತಕ್ಕಂಥ ಮನಸ್ಸೆಂಬ ಒಂದು ಸೂಕ್ಷ್ಮ ದೇಹ, ಆಮೇಲೆ ಜ್ಞಾನವನ್ನ ತಿಂದು ಬೆಳೆಸಿರ್ತಕ್ಕಂಥ ಇನ್ನೊಂದು ಕಾರಣ ದೇಹ. ಎಷ್ಟು ದೇಹ ಆಗಿತ್ತು? 3 ದೇಹಗಳು. ಕಾಲಭೈರವೇಶ್ವರ ಸ್ವಾಮಿ ಭಕ್ತರಾಗಿರೋರಿಗೆ ಈ 3 ದೇಹಗಳು ಅಳಿದು ಕೊನೆಗೆ ದೇವರೇ ಆಗ್ತಕ್ಕಂಥ ಶಕ್ತಿಯನ್ನು ಪರಮಾತ್ಮ ಕೊಡ್ಬಿಡ್ತಾರಂತೆ. ಅಂತಹ ದೇವರ ಮಕ್ಕಳು ಖುಷಿ ಪಡ್ಬೇಕಲ್ವಾ? ಕೊನೆಗೆ ಇನ್ನೊಂದು ಮಾತನ್ನು ಹೇಳ್ತಾರೆ. ಮುಂದಿನ ಹಳ್ಳಿಗೆ ನಮ್ಮ ದೇವರಾಜ್ ಹೇಳ್ತಾ ಮಾಡವಳ್ಳಿ ಕಾರ್ಯಕ್ರಮ 8 ಕಾರ್ಯಕ್ರಮ ಮತ್ತೆ ಮಂಡ್ಯದ ಇನ್ನೊಂದು ವಾಪಸ್ ತರಬೇಕು. ಒಂದೊಂದು ದೇವರುಗಳು ಭೂಮಿ ಮೇಲೆ ಯಾಕೆ ಬರ್ತಾರೆ ಅಂತಂದ್ರೆ ಯಾವ್ಯಾವ ಕೆಲಸ ಮಾಡಿ ಬರ್ತಾರೆ. ಈಗ ನಾನು ಯಾಕೆ ಬಂದಿದ್ದೀನಿ ಇಲ್ಲಿ? ನನಗೊಂದು ಕೆಲಸ ಕೊಟ್ಟಿದ್ರೆ ಅದಕ್ಕೋಸ್ಕರ ನಾನು ಇಲ್ಲಿ ಬಂದಿದ್ದೇನೆ. ಬಂದ್ಮೇಲೆ ನಾನು ಇಲ್ಲೇ ಇರ್ತೇನೆ, ಬರ್ಬೇಕಾದ್ರೆ ಏನ್ ಪಟಾಕಿ ಹೊಡೆದು ಮೆರವಣಿಗೆ ಮಾಡ್ಕೊಂಡು ಇಷ್ಟೆಲ್ಲ ಪ್ರೀತಿಯಿಂದ ಕರ್ಕೊಂಡು ಬಂದೆ. ಒಳ್ಳೆ ಸಿಂಹಾಸನ ಕೂಡ ಕೊಟ್ಟಿದ್ವಿ. ಚೇರ್ ಕೊಡ್ತಿರೋ ಚೇರ್ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಇಷ್ಟೆಲ್ಲ ಪ್ರೀತಿ ಮಾಡೋ ಜನ ಇಲ್ಲೇ ಇದೆ ಅಂತ ಹೇಳಿ ನಂತೆ ಕುಳಿತುಕೊಳ್ಳಿ. ಒಂದು ಅರ್ಧ ಗಂಟೆ ಆದ್ಮೇಲೆ ಊಟಿಸ್ಕೊಂಡು ಬರ್ತಾ ಇದ್ದ ಹಾಗೇನೆ ಸ್ವಾಮಿಗಳು ಎಷ್ಟೊತ್ತು ಕೂತ್ಕೊಂಡು ಹೌದಲ್ಲ? ಸ್ವಾಮಿಗಳನ್ನ ಮಾಡ್ಬಿಡಿ, ನೀವು ಪೂಜೆ ಮಾಡ್ತಾ ಇರ್ತೀರಿ ಅಂತ ಭಾವಿಸಿ. ಪೂಜೆಯನ್ನ ಕಾಲಭೈರವೇಶ್ವರ ಸ್ವಾಮಿ ಬರಲಿ ಅಂತ ಮನೇಲಿ ಪೂಜೆ ಮಾಡ್ತೀವಿ. ಭೈರವ ಪ್ರತ್ಯಕ್ಷ ಆಗುತ್ತೆ. ಏನು ಕುಡಿದು ಒಪ್ಪಡಿಸ್ಬಿಡ್ತೀವಿ. ಕೊನೆಗೆ ಭೈರವ ಅದೇ ಉಳ್ಕೊಂಡ ಅಂತ ಹೇಳ್ಬೋದು. 1 ಗಂಟೆ 2 ಗಂಟೆ ಉಳ್ಕೊಂಡ. ಎಷ್ಟೊತ್ತಿಂದ ಕುಡಿತೀವಿ, ಎಷ್ಟೊತ್ತಿಂದ ಪೂಜೆ ಮಾಡೋಕ್ಕಾಗುತ್ತೆ. ಕೊನೆಗೆ ನೀವೇ ಕೇಳ್ತೀವಿ ಏನಂತ, ಯಾವಾಗ ಹೋಗ್ತೀಯಪ್ಪ? ಹಾಗಾಗಿ ಯಾವಾಗ ಕೂಡ ಉಳಿಯಕ್ಕಾಗೋದಿಲ್ಲ. ಆದರೆ ಒಂದೊಂದು ದೇವರುಗಳು ಒಂದೊಂದು ಕಾರ್ಯಕ್ಕೋಸ್ಕರ ಜಗತ್ತಿಗೆ ಬಂದಿದ್ದಾರೆ. ಅದೇ ರೀತಿ ಕಾಲಭೈರವೇಶ್ವರ ಸ್ವಾಮಿ ಬಂದ, ಆಂಜನೇಯ ಸ್ವಾಮಿ ಬಂದ, ಬೇರೆ ಬೇರೆ ದೇವರುಗಳು ಬಂದವರೆಲ್ಲ ವಾಪಸ್ ಹೊರಟಿದ್ದಾರೆ. ಆದರೆ ಬಂದು ಹೋಗದೇನೆ ಹಾಗೆ ಜಗತ್ತಿನಲ್ಲಿ ಭೂಮಿ ಮೇಲೆ ಉಳಿದಿರ್ತಕ್ಕಂಥ 2 ದೇವರುಗಳಿದಾವೆ. ಶಾಸ್ತ್ರ ಹೇಳುತ್ತೆ. ಯಾರು ಗೊತ್ತಾ? ಒಂದು ಆಂಜನೇಯ ಸ್ವಾಮಿ, ಇನ್ನೊಂದು ಕಾಲಭೈರವೇಶ್ವರ ಸ್ವಾಮಿ. ಅದಕ್ಕೆ ಇವರು ಸಂಬಂಧ ಏನು ಅಂದ್ರೆ, ಕೃಷ್ಣ ಬಂದ ಹೊರಟೋದ ಕಣ್ಣಿ ಕಾಣ ಪರವಾಗಿ ತಪ್ಪು ಮಾಡಿದ ಚಿಂತೆ ಅಂತ ಭಾವಿಸ್ತೀವಿ. ರಾಮ ಬೇರೆ ಬೇರೆ ಅವತಾರಗಳು. ಆದರೆ ಭೈರವೇಶ್ವರ ಯಾವಾಗ ಸುತ್ತಮುತ್ತಲೇ ಇರೋದ್ರೆ, ನಾನು ಕೊಡ್ತಿದ್ದೇನೆ ಸುತ್ತ ಗಾಳಿ ಹೇಗಿದ್ರು ಅದಕ್ಕಿಂತ ವಿಶೇಷವಾಗಿ ನಾನು ಒಳಗೆ ಹೊರಗಡೆ ಗಾಳಿಗಾದ್ರೂ ಕೂಡ ಒಂದಿಷ್ಟು ಹೆಚ್ಚು ಕಡಿಮೆ ಇದೆ. ನಾನು ಸೇವನೆ ಮಾಡಿ ಗಾಳಿ ಹೊರಗಡೆ ಹೋಗ್ತೀನಿ, ನಾನು ಹೋಗೋದಿಲ್ಲ. ಆದರೆ ಭೈರವ ಪರಮಾತ್ಮ ಹಣುರೇಟು ತೃಣಕಾಷ್ಟದಲ್ಲಿ ಒಳಗೆ ಹೊರಗೆ ತದೇ ಜತಿ ತನ್ನೇ ಜತಿ ತದ್ದೂರೆ ತದ್ದೋತಿಗೆ ತದಂತರಸ್ಯ ಸರ್ವಸ್ಯ ಸರ್ವಸ್ಯಾಸ್ಯ ವಾಕ್ಯ ದೇವರೊಟ್ಟಿಗೆ ವಿಷಯ ಹೇಳ್ತಾ ಹೇಳಿ ನೋಡೋಣ. ತದೇ ಜತಿ. ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡ ಎಸ್ ಸಚ್ಚಿದಾನಂದ, ಗ್ರಾಮದ ಮುಖಂಡರಾದ ಯಜಮಾನ್ ಕೆಟಿ ಪುಟ್ಟಸ್ವಾಮಿ, ಕೆಎಂ ಬಸವರಾಜು, ಕೃಷ್ಣ, ಲೋಕೇಶ್, ಕೆ ಕಿರಣ್, ಡಾ ಕೆಎಂ ಶಿವಕುಮಾರ್, ಶಂಭೂನಹಳ್ಳಿ ಕೃಷ್ಣ, ಕಾಳೇಗೌಡ, ಸಿದ್ದೇಗೌಡ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಈ ಪೇಪರ್ಲೆಸ್ ವ್ಯವಸ್ಥೆ ವಿಶ್ವಾಸಾರ್ಹವಲ್ಲದ ವ್ಯವಸ್ಥೆಯಾಗಿದ್ದು, ಮುದ್ರಂಕ ಇಲಾಖೆಯಿಂದ ಪರವಾನಗಿ ಪಡೆದ ಪತ್ರಬರಹಗಾರರಿಗೆ ಪ್ರತ್ಯೇಕ ಲಾಗಿನ್ ನೀಡಬೇಕು. ಜೊತೆಗೆ ಪೇಪರ್ಲೆಸ್ನ ಲೋಪದೋಷಗಳನ್ನು ಸರಿಪಡಿಸಬೇಕೆಂದು ಪತ್ರಬರಹಗಾರ ಗಂಗರಾಜೇರಸ್ ಒತ್ತಾಯಿಸಿದರು. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪೇಪರ್ಲೆಸ್ ವ್ಯವಸ್ಥೆಯಿಂದಾಗಿ ನಕಲಿ ದಾಖಲೆಗಳು ಸೃಷ್ಟಿಯಾಗಿ ಭೂಮಾಫಿಯಾ ಹೆಚ್ಚಾಗುವ ಸಾಧ್ಯತೆಯಿದೆ. ಈ ವ್ಯವಸ್ಥೆಯಿಂದಾಗಿ 25,000ಕ್ಕೂ ಹೆಚ್ಚು ಪತ್ರಬರಹಗಾರರು ಉದ್ಯೋಗ ಕಳೆದುಕೊಳ್ಳುವ ಆತಂಕ ಎದುರಾಗಿದೆ ಎಂದು ಅಳಲು ತೋಡಿಕೊಂಡರು. ಸಾಮಾನ್ಯ ಜನರ ಆಸ್ತಿ ಭದ್ರತೆ ಗಂಭೀರ ಅಪಾಯಕ್ಕೆ ಸಿಲುಕಿದೆ. ವಿಶ್ವಾಸಾರ್ಹವಲ್ಲದ ಈ ವ್ಯವಸ್ಥೆಯ ಲೋಪದೋಷಗಳನ್ನು ಸರಿಪಡಿಸಬೇಕೆಂದು ಸರ್ಕಾರಕ್ಕೆ ಹಲವು ಬಾರಿ ಮನವಿ ಸಲ್ಲಿಸಿದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ. ಪತ್ರಬರಹಗಾರರ ಬೇಡಿಕೆಗಳು ಈಡೇರಿಸದಿದ್ದರೆ ರಾಜ್ಯಾದ್ಯಂತ ಹೋರಾಟವನ್ನು ಹಮ್ಮಿಕೊಳ್ಳಲಾಗುವುದೆಂದು ಎಚ್ಚರಿಸಿದರು. ಕರ್ನಾಟಕ ರಾಜ್ಯದಲ್ಲಿ ಏನು ಪತ್ರಬರಹಗಾರ ಸಂಘ ಇತ್ತು, ಈಗ ಕರ್ನಾಟಕ ಸರ್ಕಾರ ಏನು ಮಾಡಿದೆ, ಪೇಪರ್ಲೆಸ್ ಅಂತ ಮಾಡ್ತಾ ಇದೆ. ಈ ಕರ್ನಾಟಕದ ಪೇಪರ್ಲೆಸ್ ಅಂತ ಏನು ಮಾಡ್ತಾ ಇದ್ದಾರೋ ಇದು ನಮ್ಮ ಪತ್ರಬರಹಗಳಿಗೆ ಭದ್ರತೆ ಇಲ್ಲ.
ಈ ಕಂದಾಯ ಇಲಾಖೆಯವರು ಸರ್ವೆ ಇಲಾಖೆಯಲ್ಲಿ ಲೈಸೆನ್ಸ್ ಸರ್ವೇಗಳಿಗೆ ಲೈಸೆನ್ಸ್ ಕೊಟ್ಟಿದ್ದಾರೆ, ಅವ್ರಿಗೆ ಪ್ರತ್ಯೇಕ ಲಾಗಿನ್ ಕೊಟ್ಟಿದ್ದಾರೆ. ನಮಗೆ ಈ ಪತ್ರ ಬರಹಾಗೆ ಯಾವುದೇ ರೀತಿಯಾದ ಲಾಗಿನ್ ಕೊಡದೇನೆ ನಮಗೆ ಮಲತಾಯಿ ಧೋರಣೆ ತೋರಿಸ್ತಾ ಇದೆ. ಈ ಹಿಂದೆ ಈ ನಮ್ಮ ಏನು ಮಹಾರಾಜರ ಕಾಲದಿಂದಲೂ ಏನು ಪತ್ರ ಬರೀತಿದ್ರು, ಪತ್ರ ಬರಹಾಗೆ ಯಾವುದೇ ಒಂದು ಮಾನ್ಯತೆ ಇತ್ತು. ಈ ಸರ್ಕಾರ ಏನು ನಮ್ಮ ಕೃಷ್ಣ ಬೈರೇಗೌಡರು ಏನು ಮಾಡ್ತಾ ಇದ್ದಾರೆ ಅಂದರೆ ಪೇಪರ್ಲೆಸ್ ಅಂತ ಮಾಡ್ತಾರೆ. ಪೇಪರ್ಲೆಸ್ ಮಾಡಲಿ ಬೇಡ ಅಂತಿಲ್ಲ, ನಮಗೆ ಭದ್ರತೆ ಏನಿದೆ ಪೇಪರ್ಲೆಸ್ ಮಾಡಿ ನಮಗೆ ಆದಂಥ ಲಾಗಿನ್ ಕೊಟ್ಟರು ಇಡೀ ಕರ್ನಾಟಕ ರಾಜ್ಯದಲ್ಲಿ ಏನು ಪತ್ರ ಬರಗಾರರಿಗೆ ಅವ್ರಿಗೆ ಪ್ರತ್ಯೇಕ ಲಾಗಿನ್ ಕೊಟ್ಟರೆ ನಮಗೂ ಅನುಕೂಲ ಆಗ್ತದೆ. ಮತ್ತು ಏನು ಕ್ರಯದಾರರಾಗ್ಬೋದು ಅಥವಾ ಮಾರಾಟಗಾರರಾಗ್ಬೋದು ಅವ್ರಿಗೂ ಒಂದು ಇದಿರ್ತಿದೆ. ಯಾಕಂದರೆ ನಾವು ಈಗ ಯಾರೋ ಮತ್ತೆ ಇಲ್ಲಿ ಹೊರಗಡೆ ಸೈಬರಲ್ಲಿ ಹಾಕ್ಸಿದಾಗ ಅವ್ರು ಏನು ಅಂತಲೂ ಗೊತ್ತಾಗಿರಲ್ಲ, ಏನೂ ಇಲ್ಲ. ಇದೇ ನಾವು ಅದೇ ಪತ್ರ ಬರೋಕ್ಕಾದ್ರೆ ಈ ಸಬ್ ರಿಜಿಸ್ಟ್ರಲ್ಲೂ ಅಷ್ಟೇ, ಈಗ ಯಾರಪ್ಪ ಬರ್ದಿದ್ದಾರೋ, ಯಾರು ಸೈನು ಏನಾಗಿದೆ ಅನ್ಬಿಟ್ಟು ಮಾಡ್ಬೋದು. ಈಗ ಎಲ್ಲ ಸೈಬರ್ಲ್ಲಿ ಹಾಕ್ಸಿರ್ತಾರೆ, ಯಾರೋ ರಿಜಿಸ್ಟರ್ ಮಾಡೋದಿರ್ತದೆ, ಅದು ಯಾರು ಪಾರ್ಟಿಗಳಿಗೆ ತೊಂದರೆ, ಯಾರು ಮಾರಾಟ ಮಾಡಿರೋರ್ಬೋದು ಅಥವಾ ತಗೊಂಡಿರೋರಾಗಿರ್ಬೋದು. ನಾಳೆ ತೊಂದರೆ ಆದರೆ ಯಾರು ಹೊಣೆಗಾರರಾಗ್ತಾರೆ? ದಯವಿಟ್ಟು ಮಾನ್ಯ ಕಂದಾಯ ಸಚಿವರು ದಯವಿಟ್ಟು ಇಡೀ ಕರ್ನಾಟಕ ರಾಜ್ಯದ ಏನು ಪತ್ರ ಬರಗಾರರವ್ರೆ ಅವ್ರಿಗೆಲ್ಲ ಲಾಗಿನ್ ಕೊಡಬೇಕು. ಇಲ್ಲ ಅಂದರೆ ಇಡೀ ಕರ್ನಾಟಕ ರಾಜ್ಯದಂತ ನಾವು ನಮ್ಮ ವಿಧಾನಸೌಧದ ಮುಂದೆ ಬಂದು. ಹಿರಿಯ ಪತ್ರಬರಹಗಾರ ವಿ ಬಿಳಿಗಿರಯ್ಯ ಮಾತನಾಡಿ, ಮುದ್ರಂಕ ಇಲಾಖೆಯಿಂದ ಪರವಾನಗಿ ಪಡೆದ ಪತ್ರಬರಹಗಾರರು ಎಂದು ಅಧಿಕೃತವಾಗಿ ಲೈಸೆನ್ಸ್ ಪಡೆದುಕೊಂಡು ಪ್ರತಿಯೊಂದು ವರ್ಷವೂ ಪರಿಷ್ಕರಣೆ ಮಾಡಿಸಿಕೊಂಡು ಬರುತ್ತಿದ್ದೇವೆ. ಪೇಪರ್ಲೆಸ್ ಮಾಡುವುದರಲ್ಲಿ ಯಾವುದೇ ಅಭ್ಯಂತರವಿಲ್ಲ, ಆದರೆ ಪತ್ರಬರಹಗಾರರಿಗೆ ಸೇವಾ ಭದ್ರತೆಯನ್ನು ಒದಗಿಸಬೇಕೆಂದು ಕೋರಿದರು. ಪೇಪರ್ಲೆಸ್ನಿಂದಾಗಿ ಡಿಜಿಟಲ್ ದಾಖಲೆಗಳು ತಾಂತ್ರಿಕ ದೋಷ, ಹ್ಯಾಕಿಂಗ್ ಅಥವಾ ಸ್ಟೋರೇಜ್ ಸಮಸ್ಯೆಗಳಿಂದಾಗಿ ಸುಲಭವಾಗಿ ನಾಶವಾಗುವ ಸಾಧ್ಯತೆ ಇರುತ್ತದೆ. ಪೇಪರ್ಲೆಸ್ ವ್ಯವಸ್ಥೆಯಲ್ಲಿ ಖರೀದಿದಾರರು, ಮಾರಾಟಗಾರರು, ಸಾಕ್ಷಿದಾರರು ಹಾಗೂ ಅಧಿಕಾರಿಗಳು ಸಹ ಭೌತಿಕ ಸಹಿ ಮಾಡುವ ಅಗತ್ಯವಿಲ್ಲ. ಇದು ವ್ಯವಸ್ಥೆಯ ನಂಬಿಕೆಯನ್ನು ಪ್ರಶ್ನಿಸುವಂತೆ ಮಾಡುತ್ತಿದೆ. ಪತ್ರಬರಹಗಾರರ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಒತ್ತಾಯಿಸಿ ಹಲವು ಬಾರಿ ಮನವಿ ಸಲ್ಲಿಸಿದರೂ ಕೂಡ ಕಂದಾಯ ಸಚಿವರು ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ. ಈ ಬಗ್ಗೆ ಕಾನೂನು ಹೋರಾಟಕ್ಕೂ ಮುಂದಾಗಿದ್ದೇವೆ ಎಂದು ಹೇಳಿದರು. ಪತ್ರ ಬರಹಗಾರರಾಗಿ, ನೋಂದಾಯಿತ ಪತ್ರ ಬರಹಗಾರರಾಗಿ ನಮಗೆ ಲೈಸೆನ್ಸ್ ಕೊಟ್ಟಿದ್ದಾರೆ. ಡಿಪಾರ್ಟ್ಮೆಂಟಿಂದ ICRನಿಂದ ಎಕ್ಸಾಮ್ ಕಾಲ್ ಮಾಡಿದ್ದಾರೆ. ಆ ರಿಟರ್ನ್ ಎಕ್ಸಾಮ್ ಬರೆದು ನಮಗೆ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ, ಪಾಸ್ ಆಗಿದ್ದಾರೆ ಅಂತ. ತದನಂತರ ನಮಗೆ ದೃಢೀಕರಣವನ್ನು ಕೊಟ್ಟಿದ್ದಾರೆ, ಲೈಸೆನ್ಸ್ ಕಾಪಿ ಕೊಟ್ಟಿದ್ದಾರೆ. ಪ್ರತಿ ವರ್ಷ ನಾವು ರಿನ್ಯೂವಲ್ ಕೂಡ ಮಾಡಿಸ್ತಾ ಇದ್ದೀವಿ DRಯಿಂದ. ಆಗಿದ್ರೂ ಕೂಡ ಕೃಷ್ಣ ಬೈರೇಗೌಡರು ಎಕ್ಸ್ಪೆಷಲಿ ಅವರೊಬ್ಬರೇ ಇದು ಈ ವಿಚಾರವಾಗಿ ಸಂಘಟನೆ 15 ಸಾರಿ ಅವ್ರು ಮನವಿ ಕೊಟ್ಟಿದ್ದೀವಿ. ಬೆಳಗಾಂ ಅಧಿವೇಶನದಲ್ಲಿ ಖುದ್ದಾಗಿ ಅವ್ರಿಗೆ ಮನವಿ ಕೊಟ್ಟಿದ್ದೀವಿ. ಎಲ್ಲ ಕಡೆನೂ ಅವ್ರು ಹೇಳಿದ್ರೆ ಅವ್ರು ಈ ಕಿವಿಲ್ ಕೇಳಿ ಈ ಕಿವಿಲ್ ಬಿಡೋ ಧೋರಣೆಯನ್ನು ಮಾಡ್ತಾ ಇದ್ದಾರೆ. ಆ ಧೋರಣೆಯನ್ನು ನಮ್ಮ ಅಸೋಸಿಯೇಷನ್ ಕಡ್ಡಾಯವಾಗಿ ಖಂಡಿಸ್ತಾ ಇದ್ದೀವಿ. ಮತ್ತು ಈಗ ನಮಗೆ ಏನಾದರೂ ಸೇವೆ ಭದ್ರತೆ ನೀವು ಕೊಡೋದಿಲ್ಲ ಅಂದರೆ ನಮ್ಗೆ ಯಾಕೆ ಎಕ್ಸಾಮ್ ಕಾಲ್ ಮಾಡಿದ್ರಿ? ನೀವು ಎಕ್ಸಾಮ್ ಕಾಲ್ ಮಾಡಿದ್ಮೇಲೆ ಮಾನವೀಯತೆ ದೃಷ್ಟಿ ಇಲ್ಲಾದ್ರೂ ಈಗ ನಾವು ಒಂದು 20-25 ಸಾವಿರ ಜನ ಇದ್ದೀವಿ ಸರ್. 25,000 ಕುಟುಂಬ ನಮ್ಮನ್ನು ಅವಲಂಬನೆ ಆಗಿದೆ. ಈಗ ನನ್ನಲ್ಲೇ ಒಂದು 4 ಜನ ಕೆಲಸ ಮಾಡ್ತಾರೆ. ಆ 4 ಕುಟುಂಬ ಅದು ಊಟ ಮಾಡ್ತಾ ಇದ್ದಾರೆ. ಈಗ ಅವ್ರು ಮುಚ್ಚಿದ್ರೆ ನಾನು ಮುಚ್ಚಿದ್ರೆ ಏನು ಮಾಡೋದು ಆ ಕುಟುಂಬಕ್ಕೆ? ಆ ವಿಚಾರವಾಗಿ ಎಷ್ಟೇ ಸಂಘಟನೆಯಿಂದ ಮನವಿ ಕೊಟ್ಟರು ಕೂಡ ಅವರು ಸ್ಪಂದಿಸ್ತಾ ಇಲ್ಲ. ಈ ವಿಚಾರವಾಗಿ ನಾವು ಕೋರ್ಟ್ಗೂ ಕೂಡ ಹೋಗಿದ್ದೀವಿ. ಹೈಕೋರ್ಟಲ್ಲಿ ರಿಪ್ರಿಮಿನೇಷನ್ ಕೂಡ ದಾಖಲಾಗಿದೆ. ಆದರೂ ಇವರು ಏಕಾಏಕಿ ನಾವು ಯಾವುದೇ ಅರ್ಜಿನ ಪರಿಗಣಿಸಲ್ಲ. ನಾವೇನು ಇವರು ಸರ್ಕಾರಕ್ಕೆ ವಿರೋಧಿಗಳ ನಾವು ಈಗ ವೋಟ್ ಮಾಡಿಲ್ವಾ? ಯಾಕೆ ಪರಿಗಣನೆ ನೀವು ತಗೊಳ್ಳೋದಿಲ್ಲ? ಹಾಗಿದ್ರೆ ನಮ್ಮ ಪತ್ರ ಬರೋಕ್ಕಾದ್ರೂ ಏನು ಅನ್ಯಾಯ ಮಾಡಿದ್ದೀವಿ ನಿಮಗೆ? ನಿಮ್ಮ ಸರ್ಕಾರಕ್ಕಾಗಲಿ, ಸಿದ್ದರಾಮಯ್ಯ ಅವ್ರಿಗಾಗಲಿ, ಕೃಷ್ಣ ಬೈರೇಗೌಡರಿಗಾಗಲಿ ಯಾರು ಅನ್ಯಾಯ ಮಾಡಿದ್ದೀವಿ ನಾವು ಸಂಘಟನೆಯವರು? ಪತ್ರ ಬರಹಗಾರರು ಆಯಿತು, ನೀವು ಪತ್ರ ಬರಹಗಾರರಿಂದ ನಿಮಗೆ ರೆವಿನ್ಯೂ ಕಲೆಕ್ಟ್ ಆಗ್ತಾ ಇದೆಯಾ ಇಲ್ವಾ? ಅಷ್ಟು ರೆವಿನ್ಯೂ ಕಲೆಕ್ಟ್ ಮಾಡಿಕೊಡ್ತಾ ಇದ್ರೆ ಅಟ್ಲೀಸ್ಟ್ ನಮ್ಮ ಸಂಘಟನೆಯವರು ಹೋಗಿ ಗಂಟೆಗಟ್ಟಲೆ ಕಾದು ಅವ್ರ ಚೇಂಬರ್ ಹತ್ರ ಕೂತು ಮನವಿ ಕೊಟ್ಟರು ಸಹ ಅಟ್ಲೀಸ್ಟ್ ಅವರು ಸ್ಪಂದಿಸ್ತಾ ಇಲ್ಲ. ಯಾಕೆ ಅಂತ ಗೊತ್ತಾಗಿಲ್ಲ. ಅವ್ರು ಹೇಳ್ತಾರಂತೆ ಒಂದು ಕಡೆ ನಾನು ಪೇಪರ್ಲೆಸ್ ಮಾಡ್ತೀನಿ, ಫೇಸ್ಲೆಸ್ ಮಾಡ್ತೀನಿ, ಸೈಲೆಸ್ ಮಾಡ್ತೀನಿ ಅಂತ ಹೇಳ್ತಾರಂತೆ ಸರ್. ಆಯಿತು, ಇವರು ನಾವು ತಂತ್ರಜ್ಞಾನನ ಒಪ್ಕೊಳ್ಳೋಣ, ಅವ್ರ ತಂತ್ರಜ್ಞಾನಕ್ಕೆ ನಾವು ಒಪ್ಕೊಳ್ಳೋಣ. ಹಾಗಿದ್ರೆ ಈ ಸರ್ಕಾರಕ್ಕೆ ಈ ಕೃಷ್ಣ ಬೈರೇಗೌಡರಿಗೆ ನಾನೇ ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ, ಬಿಳಿಗಿರಿಯನ್ನು ಪತ್ರ ಬರಹಗಾರ ಯಾಕೆ ನೀವೀಗ ಬ್ಯಾಲೆಟ್ ಪೇಪರ್ ವಾಪಸ್ ಕೊಡ್ತಾ ಇದ್ದೀರಿ? ಇದೇ ಸಂದರ್ಭದಲ್ಲಿ ಪತ್ರಬರಹಗಾರರಾದ ವಿಜಯ್ ಕುಮಾರ್, ಉಮೇಶ್ ರಾಜೇರಸ್, ಸದಾಶಿವಮೂರ್ತಿ, ವೆಂಕಟಸ್ವಾಮಿ, ಶ್ರೀನಿವಾಸಗೌಡ, ಸುಬ್ರಹ್ಮಣ್ಯ ರಾಜೇರಸ್, ಶಿವಕುಮಾರ್ ಸೇರಿದಂತೆ ಇತರರು ಇದ್ದರು.
ಅಟ್ರಾಸಿಟಿ ಪ್ರಕರಣದ ಸಂತ್ರಸ್ತರಿಂದ ಹಣ ಲಪಟಾಯಿಸುವ ಜಿಲ್ಲಾ ಎಸ್ಸಿ/ಎಸ್ಟಿ ಜಾಗೃತಿ ಉಸ್ತುವಾರಿ ಸಮಿತಿ ಸದಸ್ಯ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ಎಫ್ಟಿಎ ಅಧಿಕಾರಿ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ವಿಭಾಗೀಯ ಸಂಚಾಲಕ ಶಿವರಾಜ್ ಮರಳಿಗ ಒತ್ತಾಯಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮದ್ದೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದಾಖಲಾಗಿದ್ದ ಎಸ್ಸಿ/ಎಸ್ಟಿ ದೌರ್ಜನ್ಯ ಪ್ರಕರಣ ಸಂಬಂಧ ಸಂತ್ರಸ್ತರಿಂದ ಸರ್ಕಾರದಿಂದ ಸಿಗುವ ಪರಿಹಾರದ ಹಣ ಲಪಟಾಯಿಸಲು ಜಿಲ್ಲಾ ಎಸ್ಸಿ/ಎಸ್ಟಿ ಜಾಗೃತಿ ಉಸ್ತುವಾರಿ ಸಮಿತಿ ಸದಸ್ಯ ಬಿ. ಆನಂದ್ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ನಿರ್ದೇಶಕ ಕಚೇರಿಯ ಎಫ್ಟಿಎ ಅಧಿಕಾರಿ ನವೀನ್ ಹುನ್ನಾರ ಹೆಣೆದಿದ್ದಾರೆ ಎಂದರು. ಈ ಸಂಬಂಧ ಬಿ. ಆನಂದ್ ಹಾಗೂ ಸಂತ್ರಸ್ತರ ನಡುವಿನ ಸಂಭಾಷಣೆಯ ದಾಖಲೆ ಕಲೆ ಹಾಕಲಾಗಿದೆ. ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಿ ಜಿಲ್ಲಾ ಎಸ್ಸಿ/ಎಸ್ಟಿ ಜಾಗೃತಿ ಉಸ್ತುವಾರಿ ಸಮಿತಿ ಸದಸ್ಯ ಸ್ಥಾನದಲ್ಲಿ ಬಿ. ಆನಂದ್ ಅವರನ್ನು ಕೈಬಿಡಬೇಕು, ಎಫ್ಡಿಎ ಅಧಿಕಾರಿ ನವೀನ್ ಅವರನ್ನು ಸೇವೆಯಿಂದ ಅಮಾನತು ಮಾಡಿ ವಿಚಾರಣೆ ನಡೆಸಬೇಕೆಂದು ಆಗ್ರಹಿಸಿದರು. ಇವತ್ತಿನ ಸಂದರ್ಶನದ ವಿಶೇಷ ಏನಂದರೆ, ದೌರ್ಜನ್ಯಕ್ಕೆ ಒಳಗಾದರ್ತಾವು ಹಣವನ್ನು ಪಿಕ್ತಕ್ಕಂಥ ಈ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಕ್ಕಂಥ ಒಬ್ಬ ಎಫ್ಡಿಎ, ಅಂದರೆ ಆ ದೌರ್ಜನ್ಯ ಪ್ರಕರಣಗಳನ್ನು ಹ್ಯಾಂಡಲ್ ಮಾಡ್ತಕ್ಕಂಥ ಒಬ್ಬ ಎಫ್ಡಿಎ ಮತ್ತು ಜಿಲ್ಲಾ ವಿಜಿಲೆನ್ಸ್ ಕಮಿಟಿ ಮೆಂಬರ್ ಆಗಿರ್ತಕ್ಕಂಥ ಆನಂದ್ ಎಂಬತಕ್ಕಂಥವ್ರು, ಈ ಇಬ್ಬರು ಸಾಮಿಲಾಗಿ ದೌರ್ಜನ್ಯಕ್ಕೆ ಆಗಿರ್ತಕ್ಕಂಥವ್ರೆ ಹಣವನ್ನು ಅವರ ಹತ್ರದ ನಿಮ್ಮ ಹಣ ಅಂದರೆ ಬೇರೆಯವರ ಹಣ ನಿಮ್ಗೆ ಹಾಕ್ಸಿದ್ದೀವಿ, ನೀವು ಕೊಡಿ ಎಂಬತಕ್ಕಂಥ ಮಾತುಗಳನ್ನ ಆಡಿ ಸುಮಾರು ಒಂದು 8-10 ಆಡಿಯೋಗಳು ಇಲ್ಲಿದ್ದಾವೆ. ಈ ಆಡಿಯೋನ ಮೊನ್ನೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಮುಖಾಂತರ ನಾನು ಕೊಡ್ತೀನಿ ಇವತ್ತು. ಕಾರಣ ಇಷ್ಟೇ, ಯಾಕಂದರೆ 70-80ರ ದಶಕದಲ್ಲಿ ಪರಿಶಿಷ್ಟ ಜಾತಿ ಸಮುದಾಯದವರು ಉಸಿರೇ ಪಡೆದಂಥ ಒಂದು ಕಾಲಘಟ್ಟದಲ್ಲಿ ದಲಿತ ಚಳವಳಿಯನ್ನು ಕಟ್ಟಿದ ಪ್ರೊಫೆಸರ್ ಬಿ. ಕೃಷ್ಣಪ್ಪನವರು ನಮಗೆ ನಿದರ್ಶನ. ಯಾಕಂದರೆ ಈ ದಲಿತ ಚಳವಳಿ ಹತ್ರ ಬರ್ತಕ್ಕಂಥವ್ರು ಯಾರು ಲಾಟ್ಕೋಟಿ ಇಲಾಖೆಯರು ಕ್ರೋರ್ಗೆ ಇರ್ತಕ್ಕಂಥವ್ರು ಯಾರು ಬರಲ್ಲ. ಎಲ್ಲ ಬಡತನದಲ್ಲಿರ್ತಕ್ಕಂಥವ್ರೆ, ದೌರ್ಜನ್ಯ ದಬ್ಬಾಳಿಕೆಗೆ ಅನ್ಯಾಯಕ್ಕೆ ಒಳಗಾಗಿರ್ತಕ್ಕಂಥವ್ರೆ ಬರ್ತಕ್ಕಂಥದ್ದು. ಆದರೆ ಇಲ್ಲಿ ಪ್ರಮುಖವಾಗಿ ಆಡಿಯೋ ನೀವು ಕೇಳಿ ಅಂದರೆ ಮಾಡಿ ಅಂದರೆ ಪ್ಲೇ ಮಾಡಿಕೊಡ್ತೀನಿ, ಇಲ್ಲ ತಮ್ಮ ನಂಬರ್ಗಳಿಗೆ ನಾನು ಕಳಿಸ್ಕೊಡ್ತೀನಿ. ಮದ್ದೂರು ಟೌನ್ ಇದ್ದಾರೆ. ಇವತ್ತೊಂದು ದಿನ ಎಫ್ಡಿಎ ನವೀನ್ ಮಂಡ್ಯ ಜಿಲ್ಲಾ ಉಪನಿರ್ದೇಶಕರ ಕಚೇರಿಯಲ್ಲಿ DC ಅವ್ರ ಗಮನಕ್ಕೆ ತಗೊಬಂದಿದ್ದೀನಿ. ನಾನು ತಗೊಬಂದಾಗ ಅವರು ನಿಮ್ದೇನಿದೆ ರೈಟಿಂಗಲ್ಲಿ ಕೊಡಿ ಅಂತ ಹೇಳಿದ್ದಾರೆ. ಹಂಗಾಗಿ ನಾನು ಇವತ್ತು ಖುದ್ದು ಆಡಿಯೋನ ರೆಕಾರ್ಡ್ ಮಾಡಿಸಿ ತುರ್ತಾಗಿ ನಾನು ಒಂದು ಮನವಿ ಪತ್ರದ ಮುಖಾಂತರ ಇವತ್ತು ಕೊಡ್ತೇನೆ. ಯಾಕಂದರೆ ಡಿಸ್ಟ್ರಿಕ್ಟ್ ವಿಜಿಲೆನ್ಸ್ ಕಮಿಟಿ ಮೆಂಬರ್ ಅಂತೇಳಿ, ಅಂದರೆ ಅಲ್ಲಿ ಎಲ್ಲ ಇಲಾಖೆ ಎಲ್ಲ ಅಧಿಕಾರಿಗಳು ಅವರ ಮುಖಪರಿಚಯ ಇರೋದ್ರಿಂದ ಯಾವುದೇ ಕೆಲಸ ಕಾರ್ಯಗಳಾಗಲಿ ಮತ್ತೊಂದೇ ಆಗಲಿ ನಾವು ಮಾಡಿಸ್ಕೊಡ್ತೀವಿ ಅಂತಕ್ಕಂಥ ನಿಟ್ಟಿನಲ್ಲಿ ಜನರನ್ನು ದೋಖ ಮಾಡ್ತಕ್ಕಂಥ ವಿಚಾರ ಎಷ್ಟು ಸರಿ ಎಂಬತಕ್ಕಂಥದ್ದು ನಮ್ಮ ಪ್ರಶ್ನೆ ಆಗಿದೆ. ಈ ಕೂಡಲೇ ಮಾನ್ಯ ಜಿಲ್ಲಾಧಿಕಾರಿಗಳು, ಯಾರು ಡಿಸ್ಟ್ರಿಕ್ಟ್ ವಿಜಿಲೆನ್ಸ್ ಕಮಿಟಿ ಮೆಂಬರ್ ಇದ್ದೀನಿ ನಾನು, ನಿಮ್ಗೇನು ತೊಂದರೆ ಆಗಲ್ಲ ಎಂಬತಕ್ಕಂಥ ಆಡಿಯೋ ಇಲ್ಲಿದೆ. ಆ ಹಣವನ್ನು ನಿಮಗೆ, ಯಾಕಂದರೆ ಆ ಪ್ರಕರಣ ಮದ್ದೂರು ಪೊಲೀಸ್ ಠಾಣೆಯಲ್ಲಿ 2025ರಲ್ಲಿ ಪ್ರಕರಣ ಸಂಖ್ಯೆ 181 ಮದ್ದೂರು ಪೊಲೀಸ್ ಠಾಣೆ ಆಗಿರ್ತದೆ. ಆ ಪೊಲೀಸ್ ಠಾಣೆಯಲ್ಲಿ ತುಂಬ ಅತ್ಯಂತ ಗಂಭೀರವಾದ ಪ್ರಕರಣ ಆಗಿರ್ತದೆ. ಅದಾದಾಗ ಹಣ ಅವರಿಗೆ 50,000 ಫಸ್ಟ್ ಕಂತು, 25% ಫಸ್ಟ್ ಕಂತು ಹಣ ಬರುತ್ತೆ. ಯಾಕೆ? ಆ ಸಂತ್ರಸ್ತರ ಖಾತೆಗೆ. ಅಲ್ಲಿ ಹೇಳಿದ್ದಾರೆ ಆ ಸಂತ್ರಸ್ತೆ ಒಬ್ಬರೇ ಆ ಪ್ರಕರಣದಲ್ಲಿ ಅವರೊಬ್ಬರು ಬಂದಿದೆ. ಅದನ್ನ ಆಯಮ್ಮ ಸುಮಾರು ಒಂದು 8-10 ಆಡಿಯೋಗಳಿದ್ದಾವೆ. 8-10 ಆಡಿಯೋದಲ್ಲಿ ಪ್ರಶ್ನೆ ಮಾಡ್ತಾರೆ, ರೀ ಇವ್ರು ಯಾರಂದ್ರೆ ನಮ್ಮ ಹಣ ಬೇರೆ ಹಣ ನಮ್ಮ ಖಾತೆಗೆ ಹೆಂಗ್ ಬರ್ತದೆ, ನಾವೇ ಕೊಡ್ಬೇಕು ಅನ್ನೋ ಪ್ರಶ್ನೆ ಮಾಡ್ತಾರೆ. ಇಲ್ಲ ಮೇಡಮ್ ಅವರೇ, ಅದು ಕೈ ತಪ್ಪು ಬಂದ್ಬಿಟ್ಟದೆ, ನಾನೇ ಹಾಕ್ಸಿದ್ದೀನಿ ಹಣವನ್ನ ಎಂಬತಕ್ಕಂಥ ಮಾತುಗಳನ್ನು ಕೂಡ ಅವರು ಅದು ಹೇಳ್ತಾರೆ ಈ ವಿಚಾರದಲ್ಲಿ. ಹಂಗಾಗಿ ಕೊನೆಗೆ ಆ ಹಣವನ್ನ ಅವರ ತಮ್ಮ ಫೋನ್ ಮಾಡಿ ಕೊಡಿ, ಯಾವುದು ಎಲ್ಲೋಗಿದೆ, ಯಾರು ಬಂದಿದೆ, ಅವ್ರ ಡೀಟೇಲ್ಸ್ ಕೊಡಿ ಎಂಬತಕ್ಕಂಥ ಪ್ರಶ್ನೆಯನ್ನು ಮಾಡಿದಾಗ, ಓಲಿ ಬಿಡಿ ನಮ್ದೇನೋ ಇದಿಲ್ಲ ಹಂಗೆ ಅಂತೇಳಿ ಕೊನೆಗೆ ಹಣವನ್ನ ಈಸ್ಕೊಳ್ಳುವಲ್ಲಿ ಅವರು ವಿಫಲರಾಗಿರ್ತಾರೆ. ನಾನು ಜಿಲ್ಲಾ ಜಾಗೃತಿ ಸಮಿತಿ ಸದಸ್ಯ ಅಂತೇಳಿ
ದೌರ್ಜನ್ಯ ಕಮಿಟಿಲಿ ನೊಂದವ್ರಿಗೆ ಧ್ವನಿಯಾಗಿರ್ಬೇಕಾದವ್ರೆ ಈ ರೀತಿ ಇದು ಮಾಡಿದಾಗ ನ್ಯಾಯ ಎಲ್ಲಿ ಸಿಗುತ್ತೆ? ಅದಕ್ಕೋಸ್ಕರ ಈ ಕೂಡಲೇ ಜಿಲ್ಲಾ ಜಾಗೃತಿ ಸಮಿತಿಯಿಂದ ಆತನನ್ನ ಡಿಬಾರ್ ಮಾಡಬೇಕು, ಹೊರಗಡೆ ಇಟ್ಟು, ಮತ್ತೆ ಈತ ಯಾರಿದ್ದಾನೆ FTA ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕರ ಕಚೇರಿ FTA ಯಾರಿದ ನವೀನ್ ಅಂತೇಳಿ ಯಾರಿದ್ದಾರೆ ಆತನನ್ನ ಅಮಾನತ್ನಲ್ಲಿಟ್ಟು ತನಿಖೆಗೆ ಆದೇಶ ಮಾಡಬೇಕು. ಇದನ್ನ ನಾವು ಇಲ್ಲಿ DC ಅವ್ರು ಕೊಟ್ಟು ಸುಮ್ಮನೆ ಆಯ್ತೀವಿ ಅಂತಲ್ಲ, ಒಂದು ವಾರ ನೋಡ್ತೀವಿ. ಒಂದು ವಾರ ನೋಡು ಇದು ಇವರಿಗೆ ಲೋಕಾಯುಕ್ತರಿಗೂ ಕೂಡ ದೂರನ್ನ ದಾಖಲು ಮಾಡ್ತಕ್ಕಂಥ ಪ್ರಕ್ರಿಯೆಯಲ್ಲಿ ನಾವಿದ್ದೀವಿ. ಇದನ್ನ ತಮ್ಮ ಬೇಗ ಆಡಿಯೋ ನಾವು ಪ್ಲೇ ಮಾಡಿ ನೀವು ಮಾಡಿ ತೋರಿಸ್ತೀನಿ. ನಮಸ್ಕಾರ. ಇದನ್ನೆಲ್ಲ ಇದರಲ್ಲೇ ಅರ್ಥವಾಗಿದೆ. ತಾವು ಗೋಷ್ಠಿಯಲ್ಲಿ ಸಂಘಟನೆಯ SP ಅಂದಾನಯ್ಯ, ಎಂ ಕುಮಾರ, ವಿ ಸಂತೋಷ್ ಇದ್ರು. ರಾಜ್ಯದಲ್ಲಿ ನಡೆದ 2 ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಗೆಲುವು ಸಾಧಿಸಿರುವುದಕ್ಕೆ ಮಂಡ್ಯ ನಗರದಲ್ಲಿರುವ ಕಾಂಗ್ರೆಸ್ ಕಚೇರಿ ಮುಂಭಾಗ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಪದಾಧಿಕಾರಿಗಳು ಸಿಹಿ ವಿತರಿಸಿ ಸಂಭ್ರಮಾಚರಿಸಿದರು. ಜಿಲ್ಲಾ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಶುಭದಾಯಿನಿ ಮಾತನಾಡಿ, 2028ರ ಚುನಾವಣೆಗೆ ಇಂದು ನಡೆದ ಉಪಚುನಾವಣೆಯ ದಿಕ್ಸೂಚಿಯಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಜನಪರ ಆಡಳಿತ ಗೆಲುವಿಗೆ ಶ್ರೀರಕ್ಷೆಯಾಗಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು. ನಡೆದಂಥ 2 ಉಪಚುನಾವಣೆಯಲ್ಲಿ ದಾವಣಗೆರೆ ಹಾಗೂ ಬಾಗಲಕೋಟೆ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಗಳಾದ ಸಮರ್ಥ್ ಹಾಗೂ ಮೇಟಿಯವರ ಮಗ ಇಬ್ಬರು ಕೂಡ ಜಯಭೇರಿಯನ್ನು ಬಾರಿಸಿದ್ದಾರೆ. ಅವರೆಲ್ಲರಿಗೂ ಮತ ನೀಡಿದಂಥ ನಮ್ಮೆಲ್ಲ ಕಾಂಗ್ರೆಸ್ಸಿನ ಕಟ್ಟಾಳುಗಳು, ನಮ್ಮ ಕಾಂಗ್ರೆಸ್ಸಿನ ಅಭಿಮಾನಿಗಳು ಎಲ್ಲರಿಗೂ ಕೂಡ ನಾವು ಧನ್ಯವಾದಗಳನ್ನ ಈ ಮೂಲಕ ನಾವು ನಿಮಗೆ ತಿಳಿಸ್ತಾ ಇದ್ದೀವಿ. ಈ ಮೂಲಕ ನಾವು ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಹಾಗೂ ನಮ್ಮ ಉಪಮುಖ್ಯಮಂತ್ರಿಗಳಾದ ನಮ್ಮ DK ಶಿವಕುಮಾರ್ ಅವ್ರಿಗೆಲ್ಲರಿಗೂ ಕೂಡ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೀವಿ. ಇದೇ ಮುಖೇನ 2028ರಲ್ಲೂ ಕೂಡ ಮತ್ತೆ ನಾವು ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ನ ಜಯಭೇರಿ ಬಾರಿಸ್ತೀವಿ ಅಂತ, ಇದೇ ನಮಗೆ ದಿಕ್ಸೂಚಿಯಾಗಲಿ ಅಂತ ನಾನು ಮುನ್ನುಡಿಯನ್ನು ಹೇಳ್ತಾ ನಿಮಗೆಲ್ಲರೂ ಅಭಿನಂದನೆ ತಿಳಿಸ್ತೀನಿ. ನಂತರ ಮಾತನಾಡಿದ ಮುಡಾ ಅಧ್ಯಕ್ಷ BP ಪ್ರಕಾಶ್, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಜನಪರ ಆಡಳಿತ ಹಾಗೂ ಯೋಜನೆಗಳನ್ನು ಬೆಂಬಲಿಸಿ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳ ಗೆಲ್ಲಿಸುವ ಮೂಲಕ ಸರ್ಕಾರಕ್ಕೆ ಆಶೀರ್ವಾದ ಮಾಡಿರುವ ಮತದಾರರಿಗೆ ಧನ್ಯವಾದ ತಿಳಿಸಿದರು. ರಾಜ್ಯದಲ್ಲಿ ಇತ್ತೀಚೆಗೆ ನಡೆದಂತಹ 2 ಉಪಚುನಾವಣೆಗಳಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ಜಯಬೇರಿಯನ್ನು ಬಾರಿಸುವ ಮೂಲಕ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಬಲಿಷ್ಠವಾಗಿದೆ. ಸಿದ್ದರಾಮಯ್ಯ ನೇತೃತ್ವದಲ್ಲಿ ಹಾಗೂ ನಮ್ಮ DK ಶಿವಕುಮಾರ್ ಸಾಹೇಬರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಬಲವಾಗಿದೆ. ಮುಂದಿನ ಚುನಾವಣೆಗಳಲ್ಲೂ ಕೂಡ ನಾವೆಲ್ಲ ಅಂತರ ಚುನಾವಣೆಗಳಲ್ಲೂ ಕೂಡ ಗೆಲುವನ್ನು ಸಾಧಿಸ್ತೇವೆ. ಮುಂದಿನ ವಿಧಾನಸಭಾ ಚುನಾವಣೆಗಳಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ಜಯಭೇರಿಯನ್ನು ಬಾರಿಸುತ್ತೆ ಅಂತ ಹೇಳ್ತಾ ಮತ್ತೊಮ್ಮೆ ಉಪಚುನಾವಣೆಗಳಲ್ಲಿ ಮತವನ್ನು ಚಲಾವಣೆ ಮಾಡದಂಥ ಎಲ್ಲ ಮತದಾರರು ಕೂಡ ಒಳ್ಳೆಯದಾಗಲಿ ಅಂತೇಳಿ ಹಾರೈಸುತ್ತಾರೆ. ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಸಿಹಿ ವಿತರಿಸಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು. ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಾದ ಅಭಿಲಾಷ್, ಚನ್ನಪ್ಪ, ಗ್ಯಾರಂಟಿ ಉದಯ್, ಪಣಕನಳ್ಳಿ ಅರುಂಗ್ ಮತ್ತಿತರರು ಇದ್ದರು.